ನಮಸ್ಕಾರ ಗೆಳೆಯರೆ, ಯಾರು ಮೊಟ್ಟ ಮೊದಲಿಗೆ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿರೋ ಸಿನಿಮಾ ಹೆಸರು ಕೋಯಿ ಮಿಲ್ ಗಯಾ ಅಂತ. ಇದು ಹಿಂದಿ ಚಿತ್ರ ಆಗಿದ್ದು ಇದನ್ನು ರಾಕೇಶ್ ವರ್ಷನ್ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾದ ಆರಂಭದಲ್ಲಿ ಬಾಹ್ಯಾಕಾಶವನ್ನು ತೋರಿಸುತ್ತಾರೆ. ಅಲ್ಲಿರುವಂಥ ನೂರಾರು ನಕ್ಷತ್ರ ಪುಂಜಗಳು, ಜೊತೆಗೆ ಸೂರ್ಯ, ಚಂದ್ರ, ಗ್ರಹಗಳು ಮತ್ತು ನಮ್ಮ ಬ್ರಹ್ಮಾಂಡ ಇವುಗಳೆಲ್ಲದರ ಬಗ್ಗೆ ಹಿನ್ನೆಲೆಯಲ್ಲಿ ವಿವರಣೆ ಕೊಡುತ್ತಾ ಸಿನಿಮಾದಲ್ಲಿರುವಂಥ ವಿಜ್ಞಾನಿಯ ಹೆಂಡತಿ ಎಕ್ಸ್ಪ್ಲೇನ್ ಮಾಡ್ತಿರುತ್ತಾಳೆ. ನಂತರದ ದೃಶ್ಯದಲ್ಲಿ ತೋರಿಸುತ್ತಾರೆ, ಒಂದು ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಒಬ್ಬ ವಿಜ್ಞಾನಿ ಕೂತಿರುತ್ತಾರೆ. ಅವನೇ ಶ್ಯಾಮ್ ಮೆಹ್ರಾ. ಅವನೊಬ್ಬ ಖಗೋಳ ವಿಜ್ಞಾನಿ ಆಗಿರುತ್ತಾನೆ. ಅವನು ಬಾಹ್ಯಾಕಾಶದಲ್ಲಿ ಕೆಲವೊಂದು ಜೀವಿಗಳಿದ್ದಾವೆ, ಅವು ಮಾನವನಿಗೆ ತುಂಬ ಹತ್ತಿರದಲ್ಲಿರುತ್ತವೆ ಮತ್ತು ಕೆಲವೊಂದು ಸಿಗ್ನಲ್ಗಳನ್ನ ಕೊಡುತ್ತವೆ ಎಂದು ತುಂಬ ತಲೆ ಕೆಡಿಸಿಕೊಂಡು ಅವುಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಕೂತಿರುತ್ತಾನೆ. ಸಿನಿಮಾದ ಆರಂಭದಲ್ಲಿ ಮಾತಾಡಿದ್ದು ಇವನ ಧರ್ಮಪತ್ನಿಯೇ ಆಗಿರುತ್ತಾಳೆ. ಅವಳು ಕೂಡ ಗಂಡನ ಜೊತೆ ತುಂಬ ಎಲ್ಲ ಕೆಲಸದಲ್ಲಿ ಸಹಕರಿಸಿರುತ್ತಾಳೆ. ಹೀಗೆ ಇವರಿಬ್ಬರ ಸಂಬಂಧ ಇದ್ದಾಗ ವಿಜ್ಞಾನಿಯಾದಂಥ ಶ್ಯಾಮ್ ಮೆಹ್ರಾಗೆ ಕೆಲವೊಂದು ವಿಚಾರಗಳು ಅಲ್ಲಿಂದ ತಿಳಿದು ಶುರುವಾಗುತ್ತವೆ. ಅವನು ವಿಜ್ಞಾನದಲ್ಲಿ ತುಂಬ ಪರಿಣಿತಿಯಾಗಿರುತ್ತಾನೆ. ಹಾಗೆಯೇ ತನ್ನ ಕೆಲಸದಲ್ಲಿ ನಿರತನಾಗಿದ್ದಂಥ ವಿಜ್ಞಾನಿ ಶ್ಯಾಮ್ ಮೆಹ್ರಾಗೆ ಸ್ಕ್ರೀನ್ ಮುಂದೆ ಕೂತು ತುಂಬ ಬೇಜಾರಾಗುತ್ತೆ. ತುಂಬ ತಲೆ ಕೆಡಿಸಿಕೊಂಡು ಅವನಿಗೆ ಯಾವುದು ಏನೂ ಹೊಳೆಯುವುದಿಲ್ಲ. ಇದಾದ ನಂತರ ಸ್ವಲ್ಪ ಸುಧಾರಿಸಿಕೊಳ್ಳಬೇಕೆಂದು ಅಲ್ಲಿಂದ ಎದ್ದು ಹೋಗಲು ಶುರು ಮಾಡುತ್ತಾನೆ. ಸ್ವಲ್ಪ ಸಮಯ ಸುಧಾರಿಸಿಕೊಳ್ಳಲು ಅಲ್ಲಿಂದ ಎದ್ದು ಹೋಗುತ್ತಾನೆ. ಆಗ ಇದ್ದಕ್ಕಿದ್ದಂತೆ ಕಂಪ್ಯೂಟರ್ ಸ್ಕ್ರೀನ್ ಸಿಗ್ನಲ್ನಿಂದ ಆಫ್ ಆಗುತ್ತದೆ, ಮತ್ತೆ ನಂತರ ಆನ್ ಆಗುತ್ತದೆ. ಸುಧಾರಿಸಿಕೊಂಡು ವಾಪಸ್ ಬಂದು ನೋಡಿದಂಥ ಶ್ಯಾಮ್ ಮೆಹ್ರಾ ಆಶ್ಚರ್ಯಚಕಿತನಾಗುತ್ತಾನೆ. ಅಲ್ಲಿ ಸ್ಕ್ರೀನ್ ಮೇಲೆ ಬೇರೆ ಬೇರೆ ರೀತಿಯ ಸಿಗ್ನಲ್ಗಳು ಅವನಿಗೆ ತೋಚುತ್ತಾ ಇರುತ್ತವೆ. ಆಗ ಹತ್ತಿರ ಬಂದು ಆ ಮಷಿನ್ನಲ್ಲಿರುವಂಥ ಬಟನ್ಸ್ಗಳ ಮೇಲೆ ಆಪ್ರೇಟ್ ಮಾಡ್ತಾನೆ. ಆಗ ಅದರಿಂದ ಅಲ್ಲಿ ಸಿಗ್ನಲ್ನಲ್ಲಿ ಬೇರೆ ಥರ ತೋರಿಸಲು ಶುರುವಾಗುತ್ತದೆ. ಅದ ಹೆಂಡತಿಯನ್ನು ಕರೆಯುತ್ತಾನೆ. ಆ ಸಿಗ್ನಲ್ಗಳಲ್ಲಿ ಒಂದು ಶಬ್ದ ಬರಲು ಶುರುವಾಗುತ್ತದೆ. ಅದನ್ನು ಆಶ್ಚರ್ಯಚಕಿತವಾಗಿ ನೋಡುತ್ತಾ ಕುಳಿತಂಥ ಶ್ಯಾಮ್ ಮೆಹ್ರಾ ತುಂಬ ಸಂಭ್ರಮದಲ್ಲಿರುತ್ತಾನೆ. ಆಗ ಅವನ ಹೆಂಡತಿ ಕೇಳುತ್ತಾಳೆ, ಏನಾಗ್ತಾ ಇದೆ, ಇದರಲ್ಲಿ ಏನು ತೋರಿಸ್ತಾ ಇದೆ ಅಂತ. ಆಗ ಮೆಹ್ರಾ ಎಕ್ಸ್ಪ್ಲೇನ್ ಮಾಡ್ತಾನೆ, ಈ ಬಟನ್ಸ್ಗಳ ಮೇಲೆ ನಾವು ಒಂದು ರೀತಿ ಆಪರೇಟ್ ಮಾಡಿದಾಗ ಅಲ್ಲಿ ಸಿಗ್ನಲ್ಗಳಲ್ಲಿ ಬದಲಾಗಿ ಒಂದು ಶಬ್ದ ಬರುತ್ತೆ. ಸೊ ಅದರಿಂದ ಮೇಲೆ ಕನೆಕ್ಟ್ ಆಗಿ ಅಲ್ಲಿಂದ ಬಾಹ್ಯಾಕಾಶದಲ್ಲಿರುವಂಥ ಜೀವಿಗಳನ್ನು ಕಂಡುಕೊಳ್ಳಬಹುದು. ಅವು ಭೂಮಿಗೆ ಬರುವಂಥ ಸಿಗ್ನಲ್ಗಳನ್ನ ಅರ್ಥ ಮಾಡ್ಕೋಬೋದು. ನಾನು ಇದನ್ನು ಕೂಡಲೇ ಹೋಗಿ ವಿಜ್ಞಾನಿಗಳಿಗೆ ತಿಳಿಸ್ತೀನಿ ಅಂತ ವಿಜ್ಞಾನಿಗಳು ಇರೋ ಜಾಗಕ್ಕೆ ಬರ್ತಾನೆ. ಅಲ್ಲಿಗೆ ಬಂದ ಮೆಹ್ರಾ ತನ್ನ ವಿಷಯವನ್ನು ಮುಂದಿಡುತ್ತಾನೆ. ಆಗ ಅಲ್ಲಿರುವಂಥ ಬೇರೆ ಬೇರೆ ವಿಜ್ಞಾನಿಗಳು ನಕ್ಕು ಅವನನ್ನು ಗೇಲಿ ಮಾಡುತ್ತಾರೆ. ಅವನು ನನ್ನ ಮಾತನ್ನು ನಂಬಿ ನನಗೆ ತುಂಬ ಇದರಲ್ಲಿ ಅನುಭವ ಆಗಿದೆ ಅಂತ ಹೇಳಿದಾಗ ಅಲ್ಲಿರುವಂಥ ಇನ್ನೊಬ್ಬ ವಿಜ್ಞಾನಿ ಹೇಳುತ್ತಾನೆ, ನೀನು ಇಷ್ಟು ವರ್ಷದಿಂದ ಈ ರಿಸರ್ಚ್ ಸೆಂಟರ್ನ ನೋಡ್ತಾ ಇದೆಯಾ, ಯಾವತ್ತಾದರೂ ಬೇರೆ ಗ್ರಹಗಳಿಂದ ಈ ಥರ ಶಬ್ದ ಬಂದಿದೆಯಾ ಅಂತ ಕೇಳಿದಾಗ, ಯಾಕೆ ಬಂದಿಲ್ಲ, ಇದು ನಮಗದು ಅನುಭವ ಆಗಿದೆ, ಈಗಷ್ಟೇ ನಮಗೆ ಸಿಗ್ನಲ್ ಬಂದಿದೆ, ಬಾಹ್ಯಾಕಾಶದಿಂದ ಓಮ್ ಓಮ್ ಅನ್ನೋ ಶಬ್ದದಿಂದ ಅಲ್ಲಿರುವಂಥ ಪ್ರಾಣಿಗಳಿಗೆ ವೈಬ್ರೇಷನ್ ಆಗಿ ಅದು ನಮಗೆ ಸಿಗ್ನಲ್ ಕೊಡ್ತಾ ಇದೆ ಅಂತ ಹೇಳಿದಾಗ ಅಲ್ಲಿರುವಂಥವ್ರು ಕೇಳ್ತಾಳೆ, ಈ ಓಮ್ ಓಮ್ ಅನ್ನೋ ಶಬ್ದ ಏನು ಅಂತ. ಆಗ ವಿಜ್ಞಾನಿ ಹೇಳ್ತಾನೆ, ಓಮ್ ಅನ್ನೋದು ಒಂದು ಹಿಂದೂ ರಿಲಿಜನ್ ಶಬ್ದ, ಅದರಲ್ಲಿ ವೈಬ್ರೇಷನ್ ಆಗುವಂಥ ತುಂಬ ಅಂಶಗಳಿದ್ದಾವೆ ಅಂತ ಹೇಳಿದಾಗ ಅಲ್ಲಿರೋರು ಯಾರು ಅವನ ಮಾತಿಗೆ ಬೆಲೆಯನ್ನು ಕೊಡೋದಿಲ್ಲ. ಆಗ ಮತ್ತೊಮ್ಮೆ ಆ ವಿಜ್ಞಾನಿಗಳಿಗೆ, ಸರ್ ನಾನು ಪ್ರಯತ್ನ ಮಾಡ್ತೀನಿ, ನನಗೊಂದು ಅವಕಾಶ ಕೊಡಿ ಅಂದಾಗ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಮೆಹ್ರಾ ಮನೆಗೆ ಹೋಗು ಎಂದು ಅವ್ರು ಹೇಳ್ತಾರೆ. ತುಂಬ ನಿರಾಶೆಯಿಂದ ತನ್ನ ಹೆಂಡತಿಯನ್ನು ಕಾರಿನಲ್ಲಿ ಕೂರಿಸ್ಕೊಂಡು ಹೋಗುತ್ತಾ ಆ ವಿಜ್ಞಾನಿಗಳು ಅವನು ಮಾಡಿದ ಅಪಮಾನವನ್ನು ಅವಳ ಮುಂದೆ ಹೇಳ್ತಾ ಬರ್ತಾನೆ. ಈ ಥರ ಜನ ಇರೋವರೆಗೂ ಈ ಜಗತ್ತಿನಲ್ಲಿ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಈ ರಿಸರ್ಚು ಯೋಚನೆ ಮಾಡೋದು ತಲೆ ಕೆಡಿಸ್ಕೊಳ್ಳೋದು ಎಲ್ಲ ವೇಸ್ಟ್ ಅಂತ. ಆಗ ಅವಳು ಒಂದು ಪ್ರಶ್ನೆ ಕೇಳ್ತಾಳೆ, ನಿಜವಾಗ್ಲೂ ಈ ಬ್ರಹ್ಮಾಂಡದಲ್ಲಿ ನೀವು ಹೇಳಿರೋ ಥರ ಜೀವಿಗಳು ಇರೋದಕ್ಕೆ ಸಾಧ್ಯನಾ ಅಂತ. ಆಗ ಮೆಹ್ರಾ ಹೇಳ್ತಾನೆ, ಯಾಕೆ ಸಾಧ್ಯ ಇಲ್ಲ, ಇಲ್ಲ ಅಂದರೆ ಈಗಿರೋ ಗ್ರಹಗಳ ವಸ್ತು ಚಲನೆ ಸ್ಥಿತಿಗಳ ಬಗ್ಗೆ ನಮ್ಮ ಜನರಿಗೆ ಮೊದಲೇ ಗೊತ್ತಾಗ್ತಿತ್ತು. ಹೀಗೆ ಇವರಿಬ್ಬರು ಮೈ ಮರೆತು ಮಾತಾಡ್ತಾ ಇದ್ದಕ್ಕಿದ್ದಂತೆ ಎಲ್ಲ ಕಡೆ ಲೈಟ್ ಆಫ್ ಆಗಿ ಕಾರಿನ ಮುಂದುಗಡೆ ಕತ್ತಲಾಗಿ ಕಾರಿನ ಲೈಟ್ ಕೂಡ ಆಫ್ ಆಗುತ್ತೆ. ಹೆಡ್ಲೈಟ್ಸ್ ಎಲ್ಲ ಒಡೆದು ಅವನ ಮುಂದೆ ವಿಚಿತ್ರ ಶಬ್ದ ಬರೋದಕ್ಕೆ ಶುರು ಆಗುತ್ತೆ. ಆಗ ಅವಳಿಗೆ ಆಕಾಶದಲ್ಲಿ ಒಂದು ಬೆಳಕಿನ ತಟ್ಟೆ ಹೋಗೋದನ್ನು ಗಂಡನಿಗೆ ತೋರಿಸ್ತಾಳೆ. ಆಗ ಅವನು ತುಂಬ ಆಶ್ಚರ್ಯದಿಂದ ನೋಡುತ್ತಾ, ನಾನು ಹೇಳಿದೆ ತಾನೆ ಅಲ್ಲಿ ಜೀವಿಗಳು ಇರುವಂಥ ಒಂದು ಸಮೂಹನೇ ಇದೆ ಎಂದು, ಅವು ಭೂಮಿಗೆ ಸಂಪರ್ಕ ಮಾಡ್ತಾನೆ ಇರ್ತವೆ, ನನ್ನ ಮಾತು ನಿಜ ಆಯಿತು ಎನ್ನುತ್ತಿದ್ದಂತೆ ಕಾರ್ ಸ್ಕಿಡ್ ಆಗಿಬಿಡುತ್ತೆ. ಸ್ಕಿಡ್ ಆಗಿ ಆಯತಫಿ ಜೋರಾಗಿ ಆಕ್ಸಿಡೆಂಟ್ ಆಗುತ್ತೆ. ಆಗ ಕಾರ್ನಿಂದ ಅವರು ಹೊರಗಡೆ ಬಿಡ್ತಾರೆ.
ಇದ್ದಕ್ಕಿದ್ದಂತೆ ಕಾರ್ಗೆ ಬೆಂಕಿ ಹತ್ತಿ ಮೇರ ಅಲ್ಲಿಯೇ ಸತ್ತೋಗ್ತಾನೆ. ಮುಂದಿನ ದೃಶ್ಯದಲ್ಲಿ ತೋರಿಸ್ತಾರೆ, ಅವಳು ಪ್ರೆಗ್ನೆಂಟ್ ಆಗಿರೋ ಕಾರಣ ಡಾಕ್ಟರ್ ಹತ್ರ ಬಂದಿರ್ತಾಳೆ. ಯಾಕೆಂದರೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಹೊಟ್ಟೆಯಲ್ಲಿರೋ ಮಗುವಿಗೆ ತೊಂದರೆ ಆಗಿರುತ್ತೆ. ಎಕ್ಸ್ರೇ ನೋಡಿ ಮುಂದೆ ಹುಟ್ಟೋ ಮಗುವಿನ ಬಗ್ಗೆ ಆ ಡಾಕ್ಟರ್ ಹೇಳ್ತಾನೆ, ತಲೆಯ ಒಂದು ವಾದಕ್ಕೆ ಫಿಟ್ಟು ಬಿದ್ದಿರೋ ಕಾರಣ ಮಗು ಸಾಯ್ಬೋದು, ಇಲ್ಲ ಬುದ್ಧಿ ವಿಕಲತೆಯಿಂದ ಹುಟ್ಟಬಹುದು ಅಂತಾರೆ. ನಿಮಗೆ ಬೇಕಾದರೆ ಡೆಲಿವರಿ ಮಾಡ್ಕೋಬೋದು, ಇಲ್ಲ ಅಬಾರ್ಷನ್ ಮಾಡ್ಕೋಬೋದು ಅಂತಾನೆ. ತುಂಬ ಯೋಜನಾ ಚಿಕಿತ್ಸರಾಗಿರುವಂಥ ಅವರಿಗೆ ಮುಂದೆ ಬರುವ ದೃಶ್ಯದಲ್ಲಿ ಅವ್ರಿಗೊಂದು ಗಂಡು ಮಗು ಆಗಿರೋದನ್ನು ತೋರಿಸ್ತಾರೆ. ಅವನು ಶಾಲೆಗೆ ಹೋಗುತ್ತಿರೋ ಹುಡುಗ ಮತ್ತು ಮಂದ ಬುದ್ಧಿಯವನಾಗಿರುತ್ತಾನೆ. ನಂತರ ಅವನು ಬೆಳೆದು ದೊಡ್ಡವನಾದರೂ ತನೆಯಂಥ ಚಿಕ್ಕ ವಯಸ್ಸಿನ ಮಕ್ಕಳ ಜೊತೆ ಆಟವಾಡುತ್ತಾ ಶಾಲೆ ಹೋಗ್ತಾ ಇರ್ತಾನೆ. ಮುಂದಿನ ದೃಶ್ಯದಲ್ಲಿ ರೋಹಿತ್ ತಾಯಿ ಅವನ ಶಾಲೆಗೆ ಬಂದು ಪ್ರಿನ್ಸಿಪಾಲ್ನ ಭೇಟಿ ಆಗೋದನ್ನು ತೋರಿಸ್ತಾರೆ. ಆಗ ಪ್ರಿನ್ಸಿಪಾಲ್ ಹೇಳ್ತಾರೆ, ನೋಡಮ್ಮ, ನಿಮ್ಮ ಮಗ ದೊಡ್ಡವನಾದರೂ ಬುದ್ಧಿ ಒಳ್ಳೆಯದ ಕಾರಣ ನಮ್ಮ ಹುಡುಗರು ಅವನ ಜೊತೆ ಇರೋದಕ್ಕೆ ಓದೋದಕ್ಕೆ ಮುಜುಗರ ಪಡ್ಕೋತಾ ಇದ್ದಾರೆ, ತಪ್ಪು ತಿಳ್ಕೊತಾರೆ, ಹಿತ ಹೇಳ್ತಾರೆ. ಆದ್ದರಿಂದ ನಿಮ್ಮ ಮಗನ್ನ ಬೇರೆ ಕಡೆ ಮಾನಸಿಕ ವಿಕಲತೆರೋ ಶಾಲೆಗೆ ಸೇರಿಸಿ ಅಲ್ಲಿ ಅವನ ವಯಸ್ಸಿನವರೇ ಇರ್ತಾರೆ ಅಂತ ಅಂದಾಗ ಅವರಮ್ಮ ಹೇಳ್ತಾರೆ, ನೋಡಿ ಸರ್, ಅವನ ದೇಹ ಬೆಳೆದಿರ್ಬೋದು, ಆದರೆ ಓದೋದ್ರಲ್ಲಿ ತುಂಬ ಚುರುಕಾಗಿದ್ದಾನೆ. ಇನ್ನು ಕೆಲವು ದಿನದಲ್ಲಿ ನನಗೆ ಬ್ಯಾಂಕ್ ಕೆಲಸ ಸಿಕ್ಕಿ ಟ್ರಾನ್ಸ್ಫರ್ ಆಗೋದಿದೆ, ದಯವಿಟ್ಟು ಸ್ವಲ್ಪ ದಿನ ತೆರೆಕೊಳ್ಳಿ ಅಂದಾಗ ಪ್ರಿನ್ಸಿಪಾಲ್ ಒಪ್ಪಿಗೆ ಕೊಡ್ತಾರೆ. ರೋಹಿತ್ ಕೂಡ ಕ್ಲಾಸ್ನಲ್ಲಿ ಎಲ್ರಿಗಿಂತ ಮುಂದೆ ಇರ್ತಾನೆ, ತುಂಬ ಚುರುಕಾಗಿ ಓದ್ತಿರ್ತಾನೆ. ಇದಾದ ನಂತರ ಸಿನಿಮಾದ ನಾಯಕಿ ಅಂದರೆ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡೋದನ್ನು ತೋರಿಸ್ತಾರೆ. ಆರಂಭದಲ್ಲಿ ರೋಹಿತ್ ಮಾಡೋ ಚೇಷ್ಟೆಯಿಂದ ಅವಳು ಅವನನ್ನು ತಪ್ಪು ತಿಳ್ಕೊಂಡು ಅವನ ಮೇಲೆ ಸಿಟ್ಟು ಮಾಡ್ಕೊಂಡಿರ್ತಾರೆ. ಇದನ್ನೇ ನೆಪ ಅಂತ ತಿಳ್ಕೊಂಡು ಅವ್ರನ್ನ ಕೆಲವೊಂದು ಪುಡಿ ರೂಢಿಗಳು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದು ಅವನಿಗೆ ಅವಮಾನ ಮಾಡ್ತಾರೆ. ಅದಾದಮೇಲೆ ಈ ವಿಷಯ ಅವ್ರ ತಾಯಿ ಗೊತ್ತಾಗುತ್ತೆ. ತಾಯಿ ಹೋಗಿ ಆ ನಾಯಕಿ ಮುಂದೆ ಹೇಳಿದಾಗ ಆ ನಾಯಕಿ ಮನಸ್ಸು ಕರಗಿ ತನ್ನ ತಪ್ಪನ್ನು ತಿಳ್ಕೊತಾಳೆ. ಅದಾದಮೇಲೆ ರೋಹಿತ್ಗೆ ಒಂದು ಸೈಕಲ್ನ ಗಿಫ್ಟ್ ಕೊಡ್ತಾಳೆ. ಮುಂದಿನ ದೃಶ್ಯದಲ್ಲಿ ತೋರಿಸ್ತಾರೆ, ರೋಹಿತ್ ಒಂದ್ಸಲ ನಾಯಕಿ ಮನೆಗೆ ಹೋಗಿರ್ತಾನೆ. ಹೋದಾಗ ಅಲ್ಲಿ ಅವಳ ಕಂಪ್ಯೂಟರ್ ಮುಂದೆ ಕೂತು ವರ್ಕ್ ಮಾಡೋದನ್ನು ನೋಡ್ತಾನೆ. ಅದನ್ನು ನೋಡಿ ಇದೇ ಥರನೂ ನಮ್ಮ ಮನೆಯಲ್ಲಿಯೂ ಕೂಡ ಇದೆ ಅಂತ ಹೇಳ್ತಾನೆ. ಆಗ ರೋಹಿತ್ ಜೊತೆ ನಾಯಕಿ ಕೂಡ ಅವನ ಮನೆಗೆ ಬಂದು ಅಲ್ಲಿರೋ ಅವರಪ್ಪ ಯೂಸ್ ಮಾಡ್ತಿದ್ದ ಕಂಪ್ಯೂಟರ್ನ ಅವರಿಗೆ ತೋರಿಸಿ, ಇದನ್ನು ನಮ್ಮ ತಂದೆ ಯೂಸ್ ಮಾಡ್ತಿದ್ರು, ಅವ್ರು ಸತ್ತ ಮೇಲೆ ಹಾಗೆ ಬಿದ್ದಿದೆಯಾ ಅಂತ ಹೇಳ್ತಾನೆ. ಆಗ ಅದನ್ನು ಆಪ್ರೇಟ್ ಮಾಡ್ತಾರೆ. ನಂತರ ಅದರ ಸ್ಕ್ರೀನ್ ಮೇಲೆ ನಂಬರ್ಗಳು ಬರೋದಕ್ಕೆ ಶುರು ಆಗುತ್ತೆ. ಆಗ ಅವರಿಬ್ಬರು ತುಂಬ ಖುಷಿಯಾಗಿ ಅಲ್ಲಿ ಏನು ತೋರಿಸುತ್ತೋ ಅದನ್ನು ಆಪ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡುತ್ತಿದ್ದಂಗೆ ಅವರಿಗೆ ಗೊತ್ತಿರೋದಿಲ್ಲ ಮನೆ ಮೇಲಿರೋ ಎಂಟನಿಗೆ ಅದು ಕನೆಕ್ಷನ್ ಇರುತ್ತೆ ಅಂತ. ಇದಾದ ಸ್ವಲ್ಪ ಸಮಯದ ನಂತರ ರೋಹಿತ್ ಅಲ್ಲಿನ ಮನೆ ಕಡೆಗೆ ಹೋದಾಗ ಈ ಕಡೆ ಎಂಟನ್ಗೆ ಸಿಗ್ನಲ್ ಬರೋದಕ್ಕೆ ಶುರು ಆಗುತ್ತೆ. ಮುಂದಿನ ದೃಶ್ಯದಲ್ಲಿ ತೋರಿಸಲಾಗುತ್ತೆ, ಆ ಹೀರೋಯಿನ್ನ ಕೆಲವೊಂದು ಗೆಳೆಯರು ಬಾಸ್ಕೆಟ್ಬಾಲ್ ಆಡ್ತಿರ್ತಾರೆ. ಅವರು ಒಳ್ಳೆಯವರಾಗಿರೋದಿಲ್ಲ. ಆ ಆಟವನ್ನು ನೋಡೋಕ್ಕೆ ರೋಹಿತ್ ಕೂಡ ಬಂದಿರ್ತಾನೆ. ಅವರಿಗೆ ರೋಹಿತ್ನನ್ನ ಕಂಡ್ರೆ ಆಗ್ತಿರಲ್ಲ, ಕಾಲು ಕೆರ್ಕೊಂಡೋಗಿ ಜಗಳ ಮಾಡ್ತಿರ್ತಾರೆ. ಅಲ್ಲಿ ಹೀರೋಯಿನ್ ಕೂಡ ಬಂದಿರ್ತಾರೆ. ರೋಹಿತ್ ಮತ್ತು ಹೀರೋಯಿನ್ ಇಬ್ಬರು ಸೇರಿ ಖುಷಿಯಿಂದ ಆಟ ನೋಡ್ತಾರೆ. ನಂತರ ಆ ಗೆಳೆಯರು ಆಟದಲ್ಲಿ ಗೆದ್ದಾಗ ನಾಯಕಿ ಖುಷಿಯಿಂದ ಕ್ಲಾಪ್ ಮಾಡ್ತವೆ. ಅದರ ರೋಹಿತ್ನಿಗೂ ಆಸೆ ಆಗತ್ತೆ, ನಾನು ಆಟವನ್ನು ಕಲಿಬೇಕು ಅಂತ. ಅದಕ್ಕೆ ಒಂದಿನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಬಂದ ದುಷ್ಟರು ಅವನಿಗೆ ಬೈದು ಚೆನ್ನಾಗಿ ಅವಮಾನ ಮಾಡಿ ಹೊಡೆದು ಕಳಿಸ್ತಾರೆ. ಆಗ ಅವನು ಮನೆಗೆ ಬಂದು ದೇವರ ಮುಂದೆ ತನ್ನ ನೋವನ್ನು ಹೇಳ್ಕೊಳ್ಳೋಕ್ಕೆ ಆರಾಮ ಮಾಡಿದಾಗ ಕಂಪ್ಯೂಟರ್ ಇದ್ದ ರೂಮ್ನಿಂದ ಒಂದು ವಿಚಿತ್ರ ಏನೇನು ಶಬ್ದ ಬರೋದಕ್ಕೆ ಶುರು ಆಗುತ್ತೆ. ಆಗ ರೋಹಿತ್ ಅಲ್ಲಿಗೆ ಹೋಗಿ ಮತ್ತೆ ಆ ಕಂಪ್ಯೂಟರ್ನಿದ್ದ ಬಟನ್ಸ್ಗಳ ಮೇಲೆ ಪ್ರೆಸ್ ಮಾಡ್ತಾನೆ. ಆಗ ಊರಿನ ಎಲ್ಲ ಕಡೆ ಕರೆಂಟ್ ಆಫ್ ಆಗಿ ಸಣ್ಣವಾಗಿ ಭೂಕಂಪನವಾದ ಹಾಗೆ ಆಗಲು ಶುರು ಆಗುತ್ತೆ. ಎಲ್ಲರೂ ಗಾಬರಿ ಪಟ್ಟು ಹೋಗೋಕ್ಕೆ ಶುರು ಮಾಡ್ತಾರೆ. ಆಗ ಮನೆಯಲ್ಲಿ ಮಲಗಿದ್ದ ರೋಹಿತ್ ಆಗಿ ಎಚ್ಚರ ಆಗುತ್ತೆ. ನಂತರ ಆ ರೂಮ್ನಲ್ಲಿ ಬಂದು ನೋಡಿದಾಗ ರೋಹಿತನ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡು ಆ ಮಷಿನ್ ಆಫ್ ಮಾಡಿ ಅವನ ಮೇಲೆ ಕೈ ಮಾಡಿ ಹೊರಗಡೆ ಕರ್ಕೊಂಡು ಅವ್ರ ತಾಯಿ ಬರ್ತಾಳೆ. ಬರ್ತಿದ್ದಂಗೆ ಎಲ್ಲರೂ ಕೂಡ ತಮ್ಮ ಮನೆಯಿಂದ ಹೊರಗಡೆ ಬಂದು ಗಾಬರಿ ಆಶ್ಚರ್ಯದಿಂದ ಆಕಾಶದ ಕಡೆ ನೋಡ್ತಾರೆ. ಅಲ್ಲಿ ಇಡೀ ಊರನ್ನೇ ನುಂಗುವಷ್ಟು ಅಗಲವಾದ ಯಾವುದೋ ಬೇರೆ ಗ್ರಹದಿಂದ ಏಲಿಯನ್ಗಳ ತಟ್ಟೆ ಒಂದು ಬಂದಿರೋದು ಕಾಣುತ್ತದೆ. ಹಾಗೆ ಎಲ್ಲರೂ ನೋಡುತ್ತಿದ್ದಂತೆ ಸ್ವಲ್ಪ ದೂರ ಹೋಗಿ ಮಾಯವಾಗುತ್ತೆ. ಮುಂದಿನ ದೃಶ್ಯದಲ್ಲಿ ತೋರಿಸ್ತಾರೆ, ಆಲ್ರೆಡಿ ಬೇರೆ ಗ್ರಹದಿಂದ ಭೂಮಿಗೆ ಬಂದು ಅಪ್ಪಳಿಸಿರುವ ಆ ತಟ್ಟೆ ಮತ್ತು ಜೀವಿಗಳ ಬಗ್ಗೆ ತುಂಬ ದೊಡ್ಡ ಸುದ್ದಿಯಾಗಿ ಎಲ್ಲ TV ಚಾನೆಲ್ಗಳಲ್ಲಿ ನ್ಯೂಸ್ ಬರೋದಕ್ಕೆ ಶುರು ಆಗಿರುತ್ತೆ. ನಂತರ ಈ ವಿಷಯ ಪೊಲೀಸ್ ಅಧಿಕಾರಿಗಳು ಮತ್ತು ಹೆಡ್ ಆಫೀಸರ್ಸ್ಗೆಲ್ಲ ತಿಳಿದು ಆ ತಟ್ಟೆ ಬಿದ್ದ ಜಾಗಕ್ಕೆ ಬಂದು ನೋಡಿ ಆ ಅಧಿಕಾರಿಗಳಿಗೆ ಖುಷಿಯಾಗುತ್ತೆ. ಇದರಿಂದ ನಮ್ಮ ಭೂಮಿ ಮತ್ತು ಈ ಜಾಗಕ್ಕೆ ತುಂಬ ದೊಡ್ಡ ಹೆಸರು ಬಂದಿದೆ. ಆದ್ದರಿಂದ ಈ ಖುಷಿಗೆ
2 ದಿನ ಸರ್ಕಾರಿ ರಜೆ ಘೋಷಣೆ ಮಾಡಿ ಅಂತ ಒಬ್ಬ ಅಧಿಕಾರಿ ಹೇಳ್ತಾನೆ. ಮುಂದೆ ತೋರಿಸ್ತಾರೆ ಎಲ್ಲ ಆಫೀಸರ್ಸ್ಗಳು ಹೀರೋಯಿನ್ ಮನೆಯಲ್ಲಿ ಮಾತಾಡ್ತಾ ಕೂತಿರ್ಬೇಕಾದ್ರೆ ಒಬ್ಬ ಅಧಿಕಾರಿ ಹೇಳ್ತಾನೆ, ಆ ಹಾರೋ ತಟ್ಟೆಯಿಂದ ಬಂದ ಜೀವಿಗಳಲ್ಲಿ ಒಂದು ಜೀವಿ ಮಾತ್ರ ತಪ್ಪಿಸ್ಕೊಂಡಿದೆ, ವಾಪಸ್ ಹೋಗೇ ಇಲ್ಲ. ಆದರೆ ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಅದು ಕಾಡಲ್ಲಿ ತಪ್ಪಿಸ್ಕೊಂಡಿದೆ, ಅದನ್ನು ಪತ್ತೆ ಹಚ್ಚಬೇಕು. ಅದಾದಮೇಲೆ ಎಲ್ಲ ವಿಷಯಗಳು ಗೊತ್ತಾಗ್ತವೆ ಅಂತ ಹೇಳ್ತಾನೆ. ಅವನ ಮಾತು ಕೇಳಿ ಎಲ್ರಿಗೂ ನಂಬೋದಕ್ಕೆ ಆಗೋದಲ್ಲ, ತುಂಬ ಆಶ್ಚರ್ಯ ಆಗುತ್ತೆ. ಆಗ ಅವರ ಹೆಡ್ ಆಫೀಸರ್ ಒಬ್ಬ ಹೇಳ್ತಾನೆ, ನೀನು ಹೇಳ್ತಾ ಇರೋದು ನಿಜಾನೋ ಸುಳ್ಳು ಗೊತ್ತಿಲ್ಲ, ಆದರೆ ಅದನ್ನು ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಯಾರೂ ನಂಬೋದಿಲ್ಲ, ಮೊದಲು ಅದನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾನೆ. ಆಗ ಈ ಪೊಲೀಸ್ ಅಧಿಕಾರಿ ಹೇಳ್ತಾನೆ, ನಿಜ ಸರ್, ಇನ್ನು ಮುಂದೆ ನಾನು ಅದನ್ನೇ ಕೆಲಸ ಮಾಡ್ತೀನಿ ಅಂತ. ಇದಾದ ಮೇಲೆ ಮುಂದಿನ ದೃಶ್ಯದಲ್ಲಿ ಹೀರೋಯಿನ್ ನಾಯಕನ ಮನೆಗೆ ಬಂದು ಏಲಿಯನ್ ಭೂಮಿಗೆ ಬಂದಿರೋ ವಿಷಯ ತಿಳಿಸ್ತಾಳೆ. ಆಗ ನಾಯಕ ಏಲಿಯನ್ ಅಂದ್ರೆ ಏನು ಅಂತ ಕೇಳ್ತಾನೆ. ಅದಂದರೆ ಅನ್ಯ ಗ್ರಹದ ಜೀವಿ ಭೂಮಿಗೆ ಬಂದು ತಪ್ಪಿಸ್ಕೊಂಡಿದೆ, ಅದನ್ನು ಈಗ ಹುಡುಕ್ತಾರಂತೆ ಅಂತ ಹೇಳಿದಾಗ ರೋಹಿತ್ ಕೂಡ ರಾತ್ರಿ ನಡೆದಿರೋದನ್ನು ಹೇಳ್ತಾನೆ. ನನ್ನ ರಾತ್ರಿ ಒಂದು ಅಪರಿಚಿತ ವ್ಯಕ್ತಿನ ನೋಡಿದೆ, ಅವನು ಸರಿಯಾಗಿ ಕಾಣಲಿಲ್ಲ, ಅವನ ಮೇಲೆ ಮಾತಾಡ್ತಾ ಸಿಟ್ಟಿನಿಂದ ಈ ಮಡಿಕೆನ ಜೋರಾಗಿ ಎಸೆದೆ, ಮಡಿಕೆ ಒಡೆದೋಯ್ತು. ಆಗ ಬೆಳಗ್ಗೆ ಎದ್ದು ನೋಡ್ತೀನಿ, ಮಡಿಕೆ ಸರಿಯಾಗೇ ಇದೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಸರಿ ಬಾ ನಾವಿಬ್ಬರು ಕಾಡಿಗೆ ಹೋಗೋಣ, ಎಲ್ಲಾದರೂ ಅದು ಕಾಣಿಸುತ್ತಾ ನೋಡೋಣ ಅಂತ ಇಬ್ಬರು ಸರಿ ಕಾಡಿಗೆ ಹುಡ್ಕೋದಕ್ಕೆ ಹೋಗ್ತಾರೆ. ಮುಂದೆ ನಾಯಕ ಮತ್ತು ನಾಯಕಿ ಕಾಡಿಗೆ ಬಂದು ಒಂದು ನಿರ್ಜನವಾದ ಪ್ರದೇಶದಲ್ಲಿ ಆ ಜೀವಿಯನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಅದೇ ಜಾಗದಲ್ಲಿ ಇದ್ದಕ್ಕಿದ್ದಂತೆ 2 ನಾಯಿಗಳು ಒಂದು ವಿಚಿತ್ರವಾಗಿರುವಂಥ ಇನ್ನೊಂದು ಜೀವಿಯನ್ನು ಅಟ್ಟಾಡಿಸ್ಕೊಂಡು ಬರೋದಕ್ಕೆ ಶುರು ಆಗ್ತವೆ. ಅದನ್ನು ದೂರದಿಂದ ಇಬ್ಬರು ನೋಡ್ತಾ ಇದ್ದಂತೆ ಆ ನಾಯಿಗಳು ಜೀವಿಯನ್ನು ಬಿಟ್ಟು ರೋಹಿತನ ಮೇಲೆ ಅಟ್ಯಾಕ್ ಮಾಡ್ತವೆ. ನಂತರ ತುಂಬ ಒದ್ದಾಡಿ ಆ ನಾಯಿಗಳಿಂದ ಕೊನೆಗೆ ರೋಹಿತ್ ತಪ್ಪಿಸ್ಕೋತಾನೆ. ಕೊನೆಗೆ ಆ ನಾಯಿಗಳು ಅಲ್ಲಿಂದ ಓಡೋಗ್ತವೆ. ಅದಾದ ಮೇಲೆ ಗಾಬರಿಯಿಂದ ಮೇಲೆದ್ದ ರೋಹಿತ್ ತನ್ನನ್ನು ತಾನು ಸುಧಾರಿಸ್ಕೋತಾನೆ. ಅದಾದ ಮೇಲೆ ದೂರದಲ್ಲಿರುವಂಥ ಒಂದು ಮರದ ಪಕ್ಕದಲ್ಲಿ ಇಬ್ಬರು ನೋಡುತ್ತಾರೆ. ಆಗ ಬೇರೆ ಗ್ರಹದಿಂದ ಬಂದಂಥ ಆ ಏಲಿಯನ್ ಅಲ್ಲಿ ಅವಿತುಕೊಂಡಿರುತ್ತೆ. ನಂತರ ನಿಧಾನವಾಗಿ ಹೊರಗಡೆ ಬಂದು ತನ್ನ ಮುಖವನ್ನು ಇವರಿಗೆ ತೋರಿಸಿದಾಗ ಇವರಿಬ್ಬರಿಗೂ ಸಂತೋಷ ಮತ್ತು ಆಶ್ಚರ್ಯ ಆಗುತ್ತದೆ. ಅದಾದ ಮೇಲೆ ರೋಹಿತ್ ಅದನ್ನು ಕರೆಯುತ್ತಾನೆ. ಕರೆದ ತಕ್ಷಣ ಅದು ಹೆದರುತ್ತಾ ಹತ್ತಿರಕ್ಕೆ ಬರುತ್ತದೆ. ಹತ್ತಿರಕ್ಕೆ ಬಂದಾಗ ಅದನ್ನು ನೋಡಿ ತುಂಬ ಇಬ್ಬರು ಆಶ್ಚರ್ಯಗೊಂಡು ಅದನ್ನು ಮುಟ್ಟಿ ಸಂತೋಷ ಪಡ್ತಾರೆ. ಇನ್ನೊಂದು ಕಡೆ ಕಾಡಲ್ಲಿ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಆ ಜೀವಿ ಹೋಗಿರೋ ಪಾದದ ಹೆಜ್ಜೆ ಗುರುತುಗಳನ್ನು ಒಬ್ಬ ಪೊಲೀಸ್ ಆಫೀಸರ್ ಗುರುತು ಹಿಡಿದು ಅದನ್ನು ಫೋಟೋ ತೆಗೆದುಕೊಂಡು ತನ್ನ ಹೈಯರ್ ಆಫೀಸರ್ಗಳಿಗೆ ತಿಳಿಸಲು ಶುರು ಮಾಡುತ್ತಾನೆ. ಸ್ನೇಹಿತರೆ, ಆ ಏಲಿಯನ್ನಿಂದ ಬಂದ ಜೀವಿಯನ್ನು ಇವರು ಮನೇಲಿ ತಂದಿಟ್ಟುಕೊಂಡಾಗ ಒಂದು ಘಟನೆ ನಡೆಯುತ್ತೆ. ಬೇರೆ ಗ್ರಹದಿಂದ ಬಂದ ಗ್ರಹಗಳ ತಟ್ಟೆಯಲ್ಲಿರುವಂಥ ಬೇರೆ ಬೇರೆ ಜೀವಿಗಳು ಮಿಸ್ ಆಗಿರುವಂಥ ಈ ಜೀವಿಯನ್ನು ಹುಡುಕೋದಕ್ಕೆ ಕಾಡಲ್ಲಿ ಶುರು ಮಾಡ್ತಿರ್ತವೆ. ಆಗ ಎಲ್ಲೂ ಇದು ಕಾಣದೇ ಇರುವಾಗ ತುಂಬ ಆಶ್ಚರ್ಯವಾಗಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಬೇರೆ ಗ್ರಹಗಳು ನಿಂತಾಗ ಅಲ್ಲಿ ಒಂದು ಆನೆಗಳ ಹಿಂಡು ಬರುತ್ತದೆ. ಆ ಆನೆಗಳ ಹಿಂಡಿಗೆ ಹೆದರಿ ಅವು ಓಡಿ ಹೋಗಲು ಶುರುವಾಗುತ್ತವೆ. ಅವುಗಳ ಕೈ ಮೇಲೆ ಕಟ್ಟಿರುವಂಥ ಗಡಿಯಾರದ ರೀತಿ ಇರುವಂಥ ಒಂದು ವಸ್ತುವಿನಲ್ಲಿ ಸಿಗ್ನಲ್ ಬರೋದಕ್ಕೆ ಶುರುವಾಗುತ್ತೆ. ಆಗ ಎಲ್ಲವೂ ಆನೆಗಳಿಗೆ ಹೆದರಿ ತಮ್ಮ ತಟ್ಟೆಗೆ ಹೋಗಿ ಸೇರಿಕೊಳ್ಳುತ್ತವೆ. ಇದಾದ ನಂತರ ಮತ್ತೆ ಆಕಾಶದ ಕಡೆಗೆ ಅವೆಲ್ಲವೂ ತಮ್ಮ ಪ್ರಯಾಣವನ್ನು ಬೆಳೆಸ್ತವೆ. ಇದಾದ ಮೇಲೆ ತನ್ನೊಬ್ಬನ್ನೇ ಬಿಟ್ಟು ಮೇಲೆ ಹೋದ ತನ್ನ ಸಂಗಡಿಗರನ್ನ ನೆನೆಸ್ಕೊಂಡು ಆ ಜೀವಿ ತನ್ನದೇ ಆದ ಭಾಷೆಯಲ್ಲಿ ಗೋಳಾಡೋದಕ್ಕೆ ಶುರುವಾಗುತ್ತೆ. ಅದನ್ನು ರೋಹಿತ್ ಬಂದು ನೋಡಿದಾಗ ಗಾಬರಿಯಾಗಿ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾನೆ, ಏನಾಯಿತು ಯಾಕೆ ಅಂತ. ಅವನಿಗೆ ಅರ್ಥನೇ ಆಗೋದಿಲ್ಲ. ಅದೇ ಟೈಮಿಗೆ ಸರಿಯಾಗಿ ನಾಯಕಿ ಆ ಮನೆಗೆ ಬರ್ತಾಳೆ. ಆ ಜೀವಿ ಆ ಥರ ಮಾಡೋದನ್ನು ನಾಯಕಿ ಮುಂದೆ ಹೇಳಿದಾಗ ನಾಯಕಿ ಮತ್ತು ನಾಯಕ ಇಬ್ಬರು ಸೇರಿ ಅದರ ಜೊತೆ ಒಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೂ ಅದರ ಚಲನವಲನಗಳು ಅವರಿಬ್ಬರಿಗೂ ಅರ್ಥವಾಗಲು ಸಾಧ್ಯವಾಗುವುದೇ ಇಲ್ಲ. ಇವರಿಬ್ಬರು ಅದರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರ ತಾಯಿ ಬರ್ತಾರೆ. ಇನ್ನೊಂದು ವಿಷಯ ಏನಂದರೆ ಅವ್ರ ತಾಯಿಗೆ ಆ ಜೀವಿ ಇವ್ರಿಗೆ ಸಿಕ್ಕಿರೋದು ಮತ್ತು ಅದನ್ನು ತನ್ನ ಮನೆಯಲ್ಲಿ ತಂದು ಇಟ್ಕೊಂಡಿರೋದು ಇವರಿಬ್ಬರು ಹೇಳಿರೋದಿಲ್ಲ. ಅದನ್ನು ನೋಡಿದ ಅವ್ರ ತಾಯಿಗೆ ಏನೋ ಒಂದು ನೆಪ ಹೇಳಿ ಅದನ್ನು ಮುಚ್ಚಿಟ್ಟು ಅವ್ರ ತಾಯಿನ ವಾಪಸ್ ಕಳಿಸ್ತಾರೆ. ಮುಂದಿನ ದೃಶ್ಯದಲ್ಲಿ ರೋಹಿತ್ನ ಸ್ನೇಹಿತರು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಜೋರಾಗಿ ಹೊಡೆದ ಬಾಲು ಕಿಟಕಿ ಸೀಳ್ಕೊಂಡು ಆ ಜೀವಿ ಬುಟ್ಟಿಯಲ್ಲಿ ಬಚ್ಚಿಟ್ಟ ಜಾಗದಲ್ಲಿ ಬಂದು ಬಿದ್ದೋಗುತ್ತೆ. ಆ ಬಾಲ್ನ ಹುಡ್ಕೊಂಡು ಅವನ ಗೆಳೆಯರು ಆ ರೂಮ್ನ ಒಳಗಡೆ ಹೋಗ್ತಾರೆ. ಹೋಗ್ತಿದ್ದಂಗೆ ಸ್ವಲ್ಪ ಹೊತ್ತಿಗೆ ಜೋರಾಗಿ ಕಿರ್ಚಾಡ್ಕೊಂಡು ಹೊರಗಡೆ ಬರ್ತಾರೆ ಗಾಬರಿಯಾಗಿ. ಆ ಧ್ವನಿ ಕೇಳಿದಂಥ ಅಲ್ಲೇ ಪಕ್ಕದಲ್ಲಿದ್ದಂಥ ಮನೆಯಲ್ಲಿ ರೋಹಿತ್ ಮತ್ತು ನಾಯಕಿ ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಆಗ ರೋಹಿತ್ ಮತ್ತು ನಾಯಕಿ ಅದರ ಪರಿಚಯನ ತನ್ನೆಲ್ಲ ಸ್ನೇಹಿತರಿಗೆ ಮಾಡಿಸ್ತಾನೆ. ಆಗ ಆ ಏಲಿಯನ್ ಆ ಬಾಲ್ನ ತಗೊಂಡು ಜಾದೂ ರೀತಿ ಏನೇನೋ ಮಾಡೋದಕ್ಕೆ ಶುರು ಮಾಡುತ್ತೆ. ಅದನ್ನು ನೋಡಿ
ಮಕ್ಕಳೆಲ್ಲ ಖುಷಿ ಪಡೋದಕ್ಕೆ ಶುರು ಮಾಡ್ತಾರೆ. ಗುರುತ್ವಾಕರ್ಷಣೆ ಬಲ ಇಲ್ಲದೆ ಆ ಬಾಲ್ನ ಮೇಲ್ಗಡೆ ತಿಳಿಸೋದನ್ನು ಈ ಚಿತ್ರದಲ್ಲಿ ತೋರಿಸಲಾಗುತ್ತೆ. ಅದನ್ನು ನೋಡಿದಂಥ ಮಕ್ಕಳಿಗೆ ತುಂಬ ಖುಷಿಯಾಗಿ ಅವತ್ತಿನಿಂದ ಆ ಜೀವಿ ಕೂಡ ಆ ಮಕ್ಕಳಲ್ಲಿ ಸೇರಿ ಅವರೆಲ್ಲರಿಗೂ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಅವರೆಲ್ಲರೂ ಸೇರಿ ಆ ಪ್ರಾಣಿಗೆ ಒಂದು ಹೆಸರಿಡ್ತಾರೆ, ಅದೇ ಜಾದು ಅಂತ. ಮುಂದಿನ ದೃಶ್ಯದಲ್ಲಿ ತೋರಿಸ್ತಾರೆ, ರೋಹಿತ್ನ ಯಾವಾಗಲೂ ಕಾಡಿಸ್ತಾ ಇದ್ದಂಥ ಆ ನಾಯಕಿಯ ಸ್ನೇಹಿತ ಬಂದು ಹೀರೋಯಿನ್ ಮುಂದೆ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅವಳಿಗೆ ನಂಬೋದಕ್ಕಾಗಲ್ಲ, ತುಂಬ ಸಿಟ್ಟು ಬರುತ್ತೆ. ಆದರೆ ಅವನು ಹೇಳ್ತಾನೆ, ನಾನಿದನ್ನು ನಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಹೇಳಿ ಅವರಿಂದ ಒಪ್ಪಿಗೆ ತೊಗೊಂಡು ಬಂದು ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಜೊತೆಗೆ ನೀನು ನನ್ನ ಇಷ್ಟಪಡಬೇಕು ಪಡ್ತೀಯ ಅಂತ ಹೇಳಿದಾಗ ಅವಳಿಗೆ ಸಿಟ್ಟು ಬಂದು, ನಾನು ಇಷ್ಟಪಡಲ್ಲ, ನನ್ನ ಬಾಯ್ ಫ್ರೆಂಡ್ ರೋಹಿತನ್ನೇ ನಾನು ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅವನೊಬ್ಬ ಹುಚ್ಚ, ಅವನೇ ನೀನು ಮದುವೆ ಆಗ್ತೀಯ ಅಂತ ಹೇಳಿದಾಗ ಅವಳಿಗೆ ಸಿಟ್ಟು ಬಂದು, ಹೌದು ಅವನು ಹುಚ್ಚನೇ ಇರಬೇಕು, ಅದು ನಿನ್ನ ದೃಷ್ಟಿಯಲ್ಲಿ ನನ್ನ ದೃಷ್ಟಿಯಲ್ಲ ಅಂತ ಹೇಳಿದಾಗ ಅವನಿಗೆ ಸಿಟ್ಟು ಬರುತ್ತೆ. ಹೀರೋಯಿನ್ ನಿಶಾ ಮದುವೆ ಫಿಕ್ಸ್ ಆಗಿರೋದನ್ನು ಕೇಳಿ ರೋಹಿತ್ಗೂ ಮನಸ್ಸಿಗೆ ನೋವು ಮಾಡಿಕೊಂಡು ಆ ಏಲಿಯನ್ ಇರೋ ರೂಮಲ್ಲಿ ಅಳ್ತಾ ಕೂತಿರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಅವಳ ತಾಯಿ ಬರ್ತಾಳೆ. ಏನಾಯಿತು ಅಂತ ಕೇಳಿದಾಗ ಎಲ್ಲ ವಿಷಯ ಹೇಳ್ತಾನೆ. ಆಗ ಅವಳ ತಾಯಿ ಹೇಳ್ತಾಳೆ, ಅವಳು ಬೇರೆ ಹುಡುಗನ ಮದುವೆ ಆಗೋದೇ ಸರಿ, ನಿನ್ನ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳಿದಾಗ ರೋಹಿತ್ಗೆ ಸಿಟ್ಟು ಬಂತು. ಯಾಕಂತ ಕೇಳ್ತಾನೆ, ನಿಂದ ದೇಹ ಬೆಳೆದಿದೆ, ಬುದ್ಧಿ ಬೆಳೆದಿಲ್ಲ, ಜೊತೆಗೆ ನೀನು ಇನ್ನೂ ಹುಡುಗರ ಥರನೇ ಇದೆಯಾ, ನಿನ್ನನ್ನು ಹೇಗೆ ಇಷ್ಟಪಡ್ತಾಳೆ ಅವಳು ಅಂತ ಕೇಳಿದಾಗ ಅವನಿಗೆ ಇನ್ನಷ್ಟು ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅದಕ್ಕೆ ಕಾರಣನೂ ಅವ್ರ ತಾಯಿ ಹೇಳ್ತಾಳೆ, ನಿಮ್ಮ ತಂದೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರು, ಅದೇ ಟೈಮಲ್ಲಿ ನಾನು ಕೂಡ ಅದೇ ಕಾರಲ್ಲಿದ್ದೆ, ಆಗ ನೀನು ಹೊಟ್ಟೆಯಲ್ಲಿದ್ದಾಗ ಪೆಟ್ಟು ಬಿದ್ದು ನಿನ್ನ ಬುದ್ಧಿಗೆ ಮತ್ತು ನಿನ್ನ ಇಡೀ ದೇಹಕ್ಕೆ ಬದಲಾವಣೆ ಆಗಿದೆ ಅಂತ. ಇವರಿಬ್ಬರ ಮಾತನ್ನು ಅಲ್ಲೇ ಮರೆಯಲ್ಲಿ ನಿಂತು ಕೇಳಿಸಿಕೊಂಡಂಥ ಏಲಿಯನ್ಗೂ ಅರ್ಥ ಆಗುತ್ತೆ. ಇದನ್ನು ತೋರಿಸ್ತಾರೆ, ಬೆಳಗಿನ ಜಾವ ರೋಹಿತ್ ಇನ್ನು ಮಲ್ಕೊಂಡಿರ್ಬೇಕಾದ್ರೆ ಏಲಿಯನ್ ಬಂದು ಅವನ ದೇಹನ ಸ್ಪರ್ಶ ಮಾಡುತ್ತೆ. ಆಗ ಇದ್ದಕ್ಕಿದ್ದಂತೆ ಅಗೋಚರವಾದಂಥ ಶಕ್ತಿಗಳು ಅವನ ದೇಹವನ್ನು ಸೇರಲು ಶುರು ಮಾಡುತ್ತವೆ. ಇದಾದ ಕೆಲವೇ ನಿಮಿಷಗಳಲ್ಲಿ ಅವನು ಕನ್ನಡಿ ಮುಂದೆ ನಿಂತಾಗ ಇಷ್ಟು ದಿನ ಸ್ಪೆಕ್ಟ್ ಇಲ್ಲದೆ ಕಣ್ಣೇ ಕಾಣ್ತಿರದೇ ಇರುವಂಥ ರೋಹಿತ್ ಈಗ ಅದನ್ನು ಉಪಯೋಗಿಸುತ್ತೆ. ಅವನ ಕಣ್ಣುಗಳು ಕಾಣೋದಕ್ಕೆ ತುಂಬ ಕ್ಲಿಯರಾಗಿ ಶುರುವಾಗುತ್ತವೆ. ಇದಾದಮೇಲೆ ಮುಂದೆ ತನ್ನ ಸ್ನೇಹಿತರ ಜೊತೆ ಸ್ಕೂಲ್ಗೆ ಹೋದಾಗ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದಿರೋದನ್ನು ಸ್ಪೆಕ್ಟ್ ಇಲ್ಲದೆ ತುಂಬ ಸಲೀಸಾಗಿ ಕ್ಲಿಯರಾಗಿ ಓದ್ತಾನೆ. ಗುರುಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಇಷ್ಟು ದಿನ ರೋಹಿತ್ ಇದ್ದಿದ್ದೇ ಬೇರೆ, ಈಗ ಇರೋದೇ ಬೇರೆ ಅಂತ. ಅವನ್ನ ತುಂಬ ಅಪ್ರಿಸಿಯೇಟ್ ಮಾಡಿ ಹೊಗಳಿ ವಿಷಯನ ತೊಗೊಂಡೋಗಿ ಪ್ರಿನ್ಸಿಪಾಲ್ಗೆ ಹೇಳ್ತಾರೆ. ಪ್ರಿನ್ಸಿಪಾಲ್ರಿಗೂ ಅಷ್ಟೇ ನಂಬೋದಕ್ಕೆ ಆಗೋದಿಲ್ಲ. ಇದ್ದಕ್ಕಿದ್ದಂಗೆ ರೋಹಿತ್ನಲ್ಲಿ ಇಂಥ ಬದಲಾವಣೆ ಹೇಗೆ ಸಾಧ್ಯ ಅಂತ ತುಂಬ ಆಶ್ಚರ್ಯಪಡ್ತಾನೆ. ಅದೇ ರೀತಿ ಅವನಿಗೆ ಕಂಪ್ಯೂಟರ್ ಹೇಳ್ಕೊಡ್ತಿದ್ದಂಥ ಗುರುಗಳು ಮಾತ್ರ ಅವನಿಗೆ ಕ್ಲಾಸಿಗೆ ಸೇರಿಸ್ಕೊಳ್ತಿರ್ತಿರಲ್ಲ. ಯಾಕೆಂದರೆ ಕಂಪ್ಯೂಟರ್ ಬರಲ್ಲ, ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಬೈದು ಹೊರಗಡೆ ಕಳಿಸ್ತಿರ್ಬೇಕಾದ್ರೆ ಅವ್ರಿಗೆ ಪ್ರಿನ್ಸಿಪಾಲ್ ಆಗಿರುವಂಥ ಮತ್ತು ಇನ್ನೊಬ್ಬರು ಗುರುಗಳು ಬಂದು, ರೋಹಿತ್ ಈಗ ಮೊದಲಿನ ಥರ ಇಲ್ಲ, ನೀವೇನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ, ಈಗ ಸೇರಿಸ್ಕೊಳ್ಳಿ ಅಂತ ಹೇಳಿದಾಗ ಅವ್ರು ನಂಬೋದಿಲ್ಲ. ಆಗ ರೋಹಿತ್ ಕಂಪ್ಯೂಟರ್ ಬಗ್ಗೆ ಅದರ ಭಾಗಗಳ ಬಗ್ಗೆ ಸರಿಯಾಗಿ ವಿವರಿಸಿ ಹೇಳಿದಾಗ ಆಶ್ಚರ್ಯ ಆಗ್ತಾನೆ. ಅಲ್ಲಿರೋ ವಿದ್ಯಾರ್ಥಿಗಳು ಕೂಡ ತುಂಬ ಆಶ್ಚರ್ಯ ಆಗುತ್ತೆ. ರೋಹಿತ್ ಗೆಳೆಯರ ಜೊತೆ ಶಾಲೆಯಿಂದ ಹೊರಗಡೆ ಬರ್ತಿದ್ದಂತೆ ಪಕ್ಕದ ಬಾಸ್ಕೆಟ್ಬಾಲ್ ಕೋರ್ಟ್ನಿಂದ ಬಾಲ್ ಬಂದು ರೋಹಿತ್ಗೆ ಟಚ್ ಆಗುತ್ತೆ. ಆಗ ಅಲ್ಲಿ ಬಾಲ್ ಆಡ್ತಿದ್ದ ಕೆಲವರು ರೋಹಿತ್ನ ಕಾಡಿಸಲು ಶುರು ಮಾಡ್ತಾರೆ, ಯಾಕಂದರೆ ಅವನು ತುಂಬ ವೀಕ್ ಆಗಿರೋದ್ರಿಂದ. ಆಗ ರೋಹಿತಿಗೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದು ಆ ಬಾಲ್ಗೆ ಜೋರಾಗಿ ಒದಿತಾನೆ. ಅದು ಎಷ್ಟು ಫೋರ್ಸ್ ಆಗಿರುತ್ತೆ ಅಂದರೆ ಇದ್ದಕ್ಕಿದ್ದಂತೆ ಒಬ್ಬ ಗಾಳಿಯಲ್ಲಿ ತೂರಿ ಜೋರಾಗಿ ಹೋಗಿ ಬೀಳ್ತಾನೆ ಮತ್ತು ಆ ಬಾಲ್ ಆಕಾಶದ ಎತ್ತರಕ್ಕೆ ಹಾರುತ್ತೆ. ಆಗ ಎಲ್ರಿಗೂ ಪರಮಾಶ್ಚರ್ಯ ಆಗುತ್ತೆ. ಮುಂದೆ ಒಬ್ಬ ಅವನನ್ನು ಹೊಡೆಯಲು ಬರ್ತಾನೆ. ಆಗ ರೋಹಿತ್ ಅವನಿಗೆ ವಾಪಸ್ ತಿರುಗಿಸಿ ಹೊಡೆದಾಗ ಅವನ ಶಕ್ತಿ ಎಲ್ರಿಗೂ ತಿಳಿಯುತ್ತೆ. ಅವನ ಕೈ ಕಾಲುಗಳು ಕೂಡ ತುಂಬ ಗಟ್ಟಿಯಾಗಲು ಶುರುವಾಗಿರ್ತವೆ. ಅವನ ದೇಹದ ಮಾಂಸಖಂಡಗಳು ಕೂಡ ತುಂಬ ಫಿಟ್ ಆಗಿರುತ್ತವೆ. ಅದನ್ನು ಅವನು ನಂಬೋದಕ್ಕೆ ಆಗೋದಿಲ್ಲ. ಮುಂದಿನ ದೃಶ್ಯದಲ್ಲಿ ನಾಯಕಿ ರೋಹಿತ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಬರ್ತಿರ್ತಾಳೆ, ಯಾಕೆಂದರೆ ಅವನು ಅವಳನ್ನು ತಪ್ಪು ತಿಳ್ಕೊಂಡಿರ್ತಾನೆ. ಆವಾಗ ಅವಳು ಹೇಳ್ತಾಳೆ, ನಾನು ಇಷ್ಟಪಟ್ಟಿದ್ದು ನಿನ್ನನ್ನು, ಅವನನ್ನಲ್ಲ, ಅವನು ಬರೀ ನನ್ನ ಸ್ನೇಹಿತ ಅಷ್ಟೇ, ನಾನು ಮದುವೆ ಆಗೋದು ಇಷ್ಟಪಡೋದು ನಿನ್ನನ್ನೇ ಅಂತ ಅಂದಾಗ ರೋಹಿತ್ಗೆ ವಾಪಸ್ ಖುಷಿಯಾಗುತ್ತೆ. ಆಗ ನಾಯಕಿ ಹೇಳ್ತಾಳೆ, ಇನ್ನು ಮುಂದೆ ನೀನು ಹೀಗಿದ್ರೆ ಆಗಲ್ಲ, ತುಂಬ ಸ್ಟ್ರಾಂಗ್ ಆಗಬೇಕು, ಮತ್ತು ನಮ್ಮ ಮಮ್ಮಿ ಡ್ಯಾಡಿ ಹತ್ರ ದೊಡ್ಡವ್ರ ರೀತಿ ತುಂಬ ಕ್ಲೋಸಾಗಿ ಮಾತಾಡಬೇಕು ಅಂತ ಅಂದಾಗ ರೋಹಿತ್ ಅವಳನ್ನ ಹಿಡ್ಕೊಂಡು ಕೆಳಗಡೆ ತೆಳಿದ ಹಾಗೆ ಮಾಡ್ತಾನೆ. ಆಗ ರೊಮ್ಯಾಂಟಿಕ್ ಆಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಒಬ್ಬ ಬಾಡಿ ಬಿಲ್ಡರ್ ಅವಳನ್ನ ಹಿಡಿದಂತೆ ಭಾಸ ಆಗುತ್ತೆ. ರೋಹಿತ್ ಕೈಗಳು ತುಂಬ ಗಟ್ಟಿಯಾಗಿರ್ತವೆ ಮತ್ತು ಮಾತಿನಲ್ಲೂ ಕೂಡ ತುಂಬ ಬದಲಾವಣೆ ಆಗಿರುತ್ತೆ. ರೋಹಿತ್ ಹೇಗೆ ಇಷ್ಟೊಂದು ಬದಲಾದ ಅಂತ ಆಶ್ಚರ್ಯಪಡ್ತಾಳೆ. ಮುಂದಿನ ದೃಶ್ಯದಲ್ಲಿ ತೋರಿಸ್ತಾರೆ, ರೋಹಿತ್ ಮನೆಗೆ ಬಂದು ಜಾದು ಹತ್ರ ಶಾಲೆಯಲ್ಲಿ ನಡೆದಿರೋ ಘಟನೆಗಳು ಮತ್ತು ನಾಯಕಿ ಹತ್ರ ಮಾತಾಡಿದ್ದು ಎಲ್ಲವನ್ನು ತುಂಬ ಖುಷಿಯಿಂದ ಹೇಳೋಕ್ಕೆ ಶುರು ಮಾಡ್ತಾನೆ. ಅದು ತುಂಬ ಖುಷಿಯಿಂದ ನಗೋದಕ್ಕೆ ಶುರು ಆಗುತ್ತೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಅವ್ರ ತಾಯಿ ಅಲ್ಲಿಗೆ ಬರ್ತಾಳೆ. ಆಗ ಜಾದುನ ನೋಡಿ ತುಂಬ ಗಾಬರಿಯಾಗಿ
ಜೋರಾಗಿ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ. ರೋಹಿತ್ ಅವಳನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅವಳು ಮಾತ್ರ ಹೆದರಿ, ಇದು ನಮ್ಮನೇಲೇ ಇದೆ, ಇರು ನಾನೀಗ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತ ಹೊರಗಡೆ ಬರ್ತಾಳೆ. ಆಗ ಅಲ್ಲಿಗೆ ಬರುತ್ತಿದ್ದಂತೆಯೇ ಸರಿಯಾಗಿ ಫೋನ್ ಬರುತ್ತೆ. ರೋಹಿತ್ ಶಾಲೆ ಪ್ರಿನ್ಸಿಪಾಲ್ ಫೋನ್ ಮಾಡ್ತಾರೆ. ಆಗ ಅವಳ ತಾಯಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ, ರೋಹಿತ್ ತುಂಬ ಬದಲಾಗಿದ್ದಾನೆ, ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಗಿದ್ದಾನೆ, ಏನೇ ಪ್ರಶ್ನೆ ಕೇಳಿದ್ರು ತುಂಬ ಸಲೀಸಾಗಿ ಕೊಡ್ತಾನೆ, ಅವನಿಗೀಗ ಕಂಪ್ಯೂಟರ್ ಜ್ಞಾನನೂ ಇದೆ, ಈಗ ನಾನು ಅವನಿಗೆ 10th ಕ್ಲಾಸ್ಗೆ ಪ್ರಮೋಟ್ ಮಾಡ್ತಾ ಇದ್ದೀನಿ, ನಿಮಗೆ ಖುಷಿ ಆಯ್ತಾ ಅಂತ ಕೇಳ್ತಾರೆ. ಆಗ ಅವ್ರ ತಾಯಿ ಏನೂ ಮಾತಾಡೋದಕ್ಕೆ ಸುಮ್ಮನೆ ಇರ್ತಾರೆ. ಪ್ರಿನ್ಸಿಪಾಲ್ ಮಾತನ್ನು ಕೇಳಿ ಅವ್ರ ತಾಯಿಗೆ ದಿಗ್ಭ್ರಮೆ ಉಂಟಾಗುತ್ತೆ. ಆಗ ರೋಹಿತ್ ಹೇಳೋದಕ್ಕೆ ಬರ್ತಾನೆ, ನಿಜ ಅಮ್ಮ, ನನಗೆ ಆ ಜಾದುನಿಂದನೇ ಎಲ್ಲ ಬದಲಾವಣೆ ಆಯಿತು. ನಾನು ಮೊನ್ನೆ ಬೆಳಗ್ಗೆ ಎದ್ದಾಗ ಅದು ನನ್ನ ಟಚ್ ಮಾಡಿದಾಗಿನಿಂದ ದೇಹದಲ್ಲಿ ತುಂಬ ಬದಲಾವಣೆ ಆಗಿದೆ. ನನ್ನ ಕಣ್ಣುಗಳು ಕೂಡ ಗ್ಲಾಸ್ ಇಲ್ಲದೆ ತುಂಬ ಕ್ಲಿಯರಾಗಿ ಕಾಣ್ತವೆ, ನನ್ನ ದೇಹದಲ್ಲಿ ಶಕ್ತಿ ಬಂದಿದೆ ಅಂತ ಹೇಳಿದಾಗ ಅವ್ರ ತಾಯಿ ತುಂಬ ಖುಷಿಪಟ್ಟು ಆ ಜಾದುನ ಹೋಗಿ ಪ್ರೀತಿಯಿಂದ ತಪ್ಕೋತಾಳೆ. ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ, ಕೆಲವು ವಿಜ್ಞಾನಿಗಳು ಆ ಏಲಿಯನ್ ಹೆಜ್ಜೆ ಇಟ್ಟಿರೋ ಜಾಗಕ್ಕೆ ಬಂದು ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಹೈಯರ್ ಆಫೀಸರ್ ಬರ್ತಾರೆ. ಆಗ ಆ ಪೊಲೀಸ್ ಅಲ್ಲಿನವರಿಗೆ ಆ ಆಫೀಸರ್ಸ್ನ ಪರಿಚಯ ಮಾಡಿಸಿ ಹೇಳ್ತಾರೆ, ಇವರೆಲ್ಲರೂ ಸ್ಪೇಸ್ ರಿಸರ್ಚ್ ಸೆಂಟ್ರಿಂದ ಬಂದಿರೋ ವಿಜ್ಞಾನಿಗಳೆಂದು. ಆಗ ಅಲ್ಲಿರೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಿಮ್ಮ ಪೊಲೀಸ್ ಆಫೀಸರ್ ತೆಗಿರೋ ಫೋಟೋದಿಂದ ಗೊತ್ತಾಗಿದೆ ಇದು ಒಂದು ಏಲಿಯನ್ ಆಗಿದೆ ಅಂತ, ಅದರಲ್ಲಿ 2 ಮಾತೇ ಇಲ್ಲ ಅಂತ. ಆಗ ಆಫೀಸರ್ ಕೇಳ್ತಾನೆ, ಆಫೀಸರ್, ಇದರಿಂದ ಮನುಷ್ಯನಿಗೆ ತುಂಬ ತೊಂದರೆ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಏಲಿಯನ್ಗಳಿಂದ, ಅದು ನಿಜಾನ ಅಂತ. ಆಗ ವಿಜ್ಞಾನಿ ಹೇಳ್ತಾರೆ, ಅದನ್ನು ನಾವು ಆ ಏಲಿಯನ್ ನೋಡಿದ ಮೇಲೆ ಅದರ ಗುಣಗಳ ಮೇಲೆ ಡಿಸೈಡ್ ಮಾಡೋಕ್ಕಾಗುತ್ತೆ, ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ. ಆಗ ಆ ಪೊಲೀಸ್ ಆಫೀಸರ್ ಒಬ್ಬ ಹೇಳ್ತಾನೆ, ನಮಗೆ ಎಕ್ಸ್ಟ್ರಾ ಫೋರ್ಸ್ ಕೊಟ್ಟರೆ ಅದು ಸತ್ರು ಅಥವಾ ಜೀವಂತ ಆಗಿ ಹೇಗಾದರೂ ಮಾಡಿ ನಾವು ಅದನ್ನು ಹಿಡಿತೀವಿ ಅಂತ. ರಾಜು ಅನ್ನೋನು ರೋಹಿತನ ಮೇಲೆ ಚಾಲೆಂಜ್ ಮಾಡಿರ್ತಾನೆ, ನೀನು ಅವಳನ್ನು ಮದುವೆ ಆಗೋದಾದರೆ ನಾನೊಂದು ಚಾಲೆಂಜ್ ಮಾಡ್ತೀನಿ, ನನ್ನ ಜೊತೆ ಬಾಸ್ಕೆಟ್ಬಾಲ್ ಆಡಿ ಗೆಲ್ಲು, ಆಮೇಲೆ ಡಿಸೈಡ್ ಮಾಡೋಣ ನಾನು ಮದುವೆ ಆಗೋದು ನೀನಾ ಅಂತ. ಆ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿರ್ತಾನೆ ರೋಹಿತ್. ಒಂದಿನ ಬಾಸ್ಕೆಟ್ಬಾಲ್ ಆಟ ಶುರು ಮಾಡ್ತಾರೆ. ರೋಹಿತನ ಟೀಮ್ಗೆ ಚಿಕ್ಕ ಮಕ್ಕಳು ಇರ್ತಾರೆ, ಅದೇ ರೀತಿ ರಾಜುನ ಟೀಮಿಗೆ ಅವನ ವಯಸ್ಸಿನ ಅವನ ಜೊತೆಗಾರರು ಇರ್ತಾರೆ. ಆರಂಭದಲ್ಲಿ ಆಟನ ತುಂಬ ಈಸಿಯಾಗಿ ಈ 2 ಟೀಮ್ನವರು ಆಡೋಕ್ಕೆ ಶುರು ಮಾಡ್ತಾರೆ. ಇದರ ಮಧ್ಯೆ ರೋಹಿತನ ಕಡೆ ಚಿಕ್ಕ ಮಕ್ಕಳು ಇರ್ತಾರೆ ಅನ್ನೋ ಕಾರಣಕ್ಕೆ ರಾಜು ಟೀಮ್ನವರು ಅವರಿಗೆ ಮೋಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಇವ್ರ ಜೊತೆ ಬಂದಿದ್ದಂಥ ಜಾದು ಅನ್ನೋ ಏಲಿಯನ್ ಹತ್ರ ಬಂದು ತಮ್ಮ ಸಮಸ್ಯೆನ ಹೇಳ್ಕೊತಾರೆ. ಅವ್ರು ಮೋಸ ಮಾಡಿ ನಮ್ಮನ್ನು ಆಟ ಆಡ್ತಾ ಇದ್ದಾರೆ, ದಯವಿಟ್ಟು ಏನಾದರೂ ಸಹಾಯ ಮಾಡು ಅಂತಂದಾಗ ಆಕಾಶದಲ್ಲಿ ಮೋಡಗಳ ಬದಲಾವಣೆಯಾಗಿ ವಾತಾವರಣ ಚೇಂಜ್ ಆಗುತ್ತೆ. ಅಂದರೆ ಏಲಿಯನ್ ಕೆಲಸ ಮಾಡ್ತಿದ್ದು ಕೇವಲ ಬಿಸಿಲಿನ ಶಾಖದಿಂದ ಮಾತ್ರ. ಯಾವಾಗ ಬಿಸಿಲಿನ ಶಾಖ ಕಡಿಮೆ ಆಗುತ್ತೋ ಅದರ ಶಕ್ತಿ ಕೂಡ ಕಡಿಮೆ ಆಗ್ತಿರುತ್ತೆ. ಆಗ ರೋಹಿತ್ ತನ್ನ ದೇವರಾಗಿರುವಂಥ ಕೃಷ್ಣನಿಗೆ ಕೇಳ್ಕೊತಾನೆ, ಹೇಗಾದರೂ ಸಹಾಯ ಮಾಡುವಂತ. ಆಗ ಇದ್ದಕ್ಕಿದ್ದಂಗೆ ಆಕಾಶದಲ್ಲಿ ಮತ್ತೆ ಬಿಸಿಲು ಬರೋದಕ್ಕೆ ಶುರು ಆಗುತ್ತೆ. ಯಾವಾಗ ಬಿಸಿಲು ಬರುತ್ತೋ ನಲ್ಲಿ ಶಕ್ತಿ ಬರೋದಕ್ಕೆ ಶುರು ಆಗುತ್ತೆ. ಶಕ್ತಿ ಬಂದ ಮೇಲೆ ಇವರಿಗೆ ಹೆಲ್ಪ್ ಮಾಡುತ್ತೆ. ಆಗ ಚಿಕ್ಕ ಮಕ್ಕಳು ಕೂಡ ಆಕಾಶಕ್ಕೆ ನೆಗೆರಿದಂತೆ ಹಾರಿ ಬಾಲ್ಗಳನ್ನ ಬಾಸ್ಕೆಟ್ ಒಳಗೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಇದ್ದಕ್ಕಿದ್ದಂಗೆ ಇವ್ರ ಸ್ಕೋರ್ ಜಾಸ್ತಿಯಾಗಿ ಇವ್ರ ಆಟದಲ್ಲಿ ಗೆಲ್ತಾರೆ. ಮುಂದಿನ ದೃಶ್ಯದಲ್ಲಿ ತೋರಿಸ್ತಾರೆ, ನಿಶಾಂತ್ ತಾಯಿ ತಂದೆ ಮತ್ತು ರಾಜನ್ ತಾಯಿ ತಂದೆ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ನನ್ನ ಮಗಳನ್ನ ಒಬ್ಬ ಹುಚ್ಚನಿಗೆ ಕೊಡೋದು ಅಂತ ಅವ್ರು ಡಿಸೈಡ್ ಮಾಡಿರ್ತಾರೆ. ಯಾಕೆಂದರೆ ರೋಹಿತ್ ಕೂಡ ಹುಚ್ಚಿನ ಥರ ಇರೋದ್ರಿಂದ ಮತ್ತು ಅವನು ಬದಲಾಗಿರೋ ವಿಷಯ ಅವ್ರಿಗೆ ತಿಳಿದೇ ಇರೋದ್ರಿಂದ ಆ ಥರ ಇಬ್ಬರು ಮಾತಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ರೋಹಿತ್ ಬಂದು ತುಂಬ ಎಂಥೂಸಿಯಸ್ಟ್ ಆಗಿ ಕ್ಲಿಯರ್ ಆಗಿ, ನಾನು ಹುಚ್ಚ ಅಲ್ಲ, ಈಗ ಬದಲಾಗಿದ್ದೀನಿ, ಪ್ರಪಂಚದಲ್ಲಿ ಎಲ್ರಿಗೂ ಒಂದೊಂಥರದ್ದು ಹುಚ್ಚಿರುತ್ತೆ, ಈಗ ನನಗೊಂಥರ ಹುಚ್ಚಿರುತ್ತೆ, ನನಗೆ ಪ್ರೀತಿಯ ಹುಚ್ಚಿಡ್ದಿದೆ, ನನ್ನ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ತುಂಬ ಗಂಭೀರವಾಗಿ ಹೇಳ್ತಾನೆ. ಅವನ ನಡವಳಿಕೆ, ಮಾತಿನ ಶೈಲಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಮುಂದಿನ ದೃಶ್ಯದಲ್ಲಿ ತೋರಿಸಲಾಗುತ್ತೆ, ರೋಹಿತ್ನ ಸ್ನೇಹಿತರು ಆ ಏಲಿಯನ್ನ ಕರ್ಕೊಂಡು ಸೈಕಲ್ ಮೇಲೆ ಬರ್ತಿರ್ತಾರೆ. ಇದಕ್ಕಿದ್ದಂತೆ ಅವರಿಗೆ ರೋಡನ್ನು ಅಡ್ಡಗಡ್ತಾರೆ ಕೆಲವೊಂದು ಗೂಂಡಾಗಳು. ಅವರಿಗೆ ಆ ಏಲಿಯನ್ ಬಗ್ಗೆ ಕುರಿತಾದಂಥ ವಿಷಯಗಳು ಬೇಕಾಗಿರುತ್ತೆ. ಇದ್ದಕ್ಕಿದ್ದಂತೆ ಅವ್ರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಮಕ್ಕಳು ಅವ್ರನ್ನ ದಾಟಿಬಿಟ್ಟು ವಾಪಸ್ಸು ರಿವರ್ಸ್ ಹೋಗೋದಕ್ಕೆ ಶುರು ಮಾಡ್ತಾರೆ. ಆಗ ಅವ್ರನ್ನ ಚೇಸ್ ಮಾಡ್ತಾರೆ ಬೈಕ್ ಮೇಲೆ ಈ ಗೂಂಡಾಗಳು. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಆ ಮಕ್ಕಳು ಸೈಕಲ್ ಮೇಲೆ ಇದ್ದಂಥ ಏಲಿಯನ್ ಚೀಲದಲ್ಲಿ ಮಿಸ್ ಆಗಿ ಹೊರಗಡೆ ಗಿಡಗಂಟಿಗಳು ಇರೋ ಜಾಗದಲ್ಲಿ ಬಿದ್ದು ಇನ್ನೊಂದು ರೋಡ್ಗೆ ಪಾಸ್ ಆಗುತ್ತೆ. ನಂತರ ಆ ಕಡೆಯಿಂದ ಪೊಲೀಸ್ ಜೀಪ್ ಬರ್ತಾ ಇರುತ್ತೆ. ಆ ಪೊಲೀಸ್ ಜೀಪ್ಗೆ ಅಡ್ಡಲಾಗಿ ಹೋಗಿ ಇದು ಸಿಕ್ಕಾಕೊಳ್ಳುತ್ತೆ. ಆಗ ಪೊಲೀಸ್ ಜೀಪ್ನಲ್ಲಿದ್ದ ವ್ಯಕ್ತಿ ನೋಡಿ ಗಾಬರಿ ಆಗ್ತಾನೆ. ಆ ಚೀಲದಲ್ಲಿರೋ ವಸ್ತು ಮೂಮೆಂಟ್ ಆಗ್ತಿರುತ್ತೆ, ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅದು ಹೋಗಿ ಗಿಡ ಮರಗಳಿದ್ದ ಜಾಗದಲ್ಲಿ ತನ್ನ ಕೈಗಳನ್ನು ಹೊರಗಡೆ ಚಾಚೋದಕ್ಕೆ ಶುರು ಮಾಡುತ್ತೆ. ಅದನ್ನು ನೋಡಿದಂಥವನು ತುಂಬ ಗಾಬರಿ ಆಗ್ತಾನೆ. ಇದು ಖಂಡಿತ ಬೇರೆ ಗ್ರಹದಿಂದ ಬಂದಿರೋ ಏಲಿಯನ್ ಅಂತ ಅವನಿಗೆ ಗೊತ್ತಾದ ತಕ್ಷಣ ಅದನ್ನು ತನ್ನ ಹೈಯರ್ ಆಫೀಸರ್ಸ್ಗಳಿಗೆ ಹೇಳಬೇಕಂತ ಅವ್ರಿಗೆ ಫೋನ್ ಮಾಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲಿ 5-6 ಪೊಲೀಸ್ ಜೀಪ್ಗಳು ಅದರ ಸುತ್ತುವರಿಯೋದಕ್ಕೆ ಶುರು ಮಾಡ್ತವೆ. ಆಮೇಲೆ ಒಂದು ಕಾರಿಂದ ಇಳಿದ ಪೊಲೀಸ್ ಆಫೀಸರ್
ಅವನ ಮಾತು ಕೇಳೋದಕ್ಕೆ ಶುರು ಮಾಡ್ತಾನೆ. ನಾನು ಕಾಡಿಂದ ಬರಬೇಕಾದ್ರೆ ಅಲ್ಲಿ ಗಾಡಿಗೆ ಬಂದು ಸಿಕ್ಕಾಕೊಳ್ತು. ಸ್ವಲ್ಪ ದೂರ ಹೋದ್ಮೇಲೆ ನೋಡಿದೆ, ಬಾಡಿ ಮೂಮೆಂಟ್ ಆಗೋದಕ್ಕೆ ಶುರು ಆಯಿತು. ಆವಾಗ ಇದು ಖಂಡಿತ ಏಲಿಯನ್ ಅಂತಾನೆ ಗೊತ್ತಾಗೋಯ್ತು ಅಂತ ತನ್ನ ಹೈಯರ್ ಆಫೀಸರ್ಸ್ಗೆ ಹೇಳ್ತಾನೆ. ಅವರು ಅದ್ರ ಮೇಲೆ ಗನ್ ಪಾಯಿಂಟ್ ಮಾಡ್ತಾರೆ. ಕೆಲವೊಬ್ಬರು ಬ್ಯಾಟ್ರಿಗಳನ್ನ ಹಿಡಿದು ನೋಡೋದಕ್ಕೆ ಶುರು ಮಾಡ್ತಾರೆ. ಆಗ ಹತ್ತಿರ ಬಂದು ನೋಡ್ತಿದ್ದಂಗೆ ರೋಹಿತ್ ಸೈಕಲ್ ಮೇಲೆ ಬಂದು ಜೋರಾಗಿ ಅದನ್ನು ಎತ್ತಾಕೊಂಡು ಹೋಗ್ತಾನೆ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಪೊಲೀಸರು ಅವನನ್ನು ಫಾಲೋ ಮಾಡ್ತಾರೆ. ಹಾಗೆ ಮುಂದೆ ಹೋದಂತೆಲ್ಲ ವಿಲನ್ ರಾಜ ಬಂದು ರೋಹಿತ್ಗೆ ಅಡ್ಡ ಹಾಕ್ತಾನೆ. ಆಗ ರಾಜ ಮತ್ತು ರೋಹಿತ್ಗೆ ಆ ಪ್ರಾಣಿನ ಕೊಟ್ಬಿಡು, ಇಲ್ಲಾಂದ್ರೆ ನಿನ್ನ ಹೊಡಿತೀವಿ ಅಂತ ಹೇಳಿದಾಗ ರೋಹಿತ್ ಒಪ್ಪಲ್ಲ. ಆಗ ಇಬ್ಬರ ಮಧ್ಯೆ ಗಲಾಟೆ ಶುರುವಾಗಿ ಫೈಟಿಂಗ್ ಆಗುತ್ತೆ. ಇದೇ ಥರ ಇರಬೇಕಾದ್ರೆ ಮುಂದೆ ಹೋದಂತೆ ಪೊಲೀಸರು ಬಂದು ಅಡ್ಡಗಡ್ತಾರೆ ರೋಹಿತನ. ಆಗ ಆ ಚೀಲವನ್ನು ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಚೆಕ್ ಮಾಡಿದಾಗ ಆ ಚೀಲದಲ್ಲಿ ಜಾದು ಇರಲ್ಲ, ಬದಲಿಗೆ ಹುಲ್ಲನ್ನು ತುಂಬಿರ್ತಾರೆ. ಅದನ್ನು ನೋಡಿ ಪೊಲೀಸರು ಈರಿಸ್ಮುರ್ಸಾಗುತ್ತೆ. ಆಗ ಪೊಲೀಸು ಮನೆಗೆ ಹೋಗುವಂಥ ರೋಹಿತ್ಗೆ ಕಳಿಸ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜಾದು ರೋಹಿತ್ ಮನೆಗೆ ಬಂದಿರೋದನ್ನು ತೋರಿಸ್ತಾರೆ. ಆಗ ಹೀರೋಯಿನ್ ಕೇಳ್ತಾಳೆ, ನೀನು ಹೇಗೆ ತಪ್ಪಿಸ್ಕೊಂಡು ಬಂದೆ ಅಂದಾಗ ಜಾದು ಆ ಪೊಲೀಸ್ ಕಣ್ಣು ತಪ್ಪಿಸಿ ಬಂದಿರೋದನ್ನು ಹೇಳುತ್ತೆ. ಆಗ ಅಲ್ಲಿಗೆ ರೋಹಿತ್ ತುಂಬ ಗಾಬರಿಯಾಗಿ ಮನೆಗೆ ಬಂದು ಪೊಲೀಸರು ಜಾದುನ ಹುಡುಕ್ತಾ ಇರೋದನ್ನು ಹೇಳ್ತಾನೆ. ಮತ್ತು ಮನೆಯಲ್ಲಿ ಜಾದು ಇರೋದನ್ನು ನೋಡಿ ತುಂಬ ಖುಷಿ ಪಡ್ತಾನೆ. ಮತ್ತು ಅವಳ ತಾಯಿ ಕೇಳ್ತಾನೆ, ಅಮ್ಮ ನನಗೇನು ಮಾಡಬೇಕು ಅಂದಾಗ ತಾಯಿ ಹೇಳ್ತಾಳೆ, ಸುಮ್ಮನೆ ನಾನು ಹೇಳೋದನ್ನು ಕೇಳು, ಅದು ಎಲ್ಲಿಂದ ಬಂತು ಅಲ್ಲಿಗೆ ವಾಪಸ್ ಕಳಿಸ್ಬಿಡು, ಅದು ಅದ್ರ ಜೀವನಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಅಂತ, ಇಲ್ಲಾಂದರೆ ಪೊಲೀಸರ ಕೈಗೆ ಸಿಕ್ಕರೆ ಏನು ಬೇಕಾದರೂ ಮಾಡ್ತಾರೆ ಅಂತ ಅಂದಾಗ ಅವನಿಗೆ ತುಂಬ ದುಃಖ ಆಗುತ್ತೆ. ಆಗ ಜಾದು ಕೂಡ ನಾನು ಹೋಗಲ್ಲಮ್ಮ ಅಂತ ದುಃಖ ಪಡಿಸಿ ಅಳೋದಕ್ಕೆ ಶುರು ಮಾಡ್ತಾರೆ. ಆಗ ತಾಯಿ ಹೇಳ್ತಾಳೆ, ಅದು ಬದುಕಿರಬೇಕು ಅಂದರೆ ಬೇರೆ ದಾರಿನಿಲ್ಲ ಅಂತ ಹೇಳಿದಾಗ ಬೇರೆ ದಾರಿ ಕಂಡೆ ರೋಹಿತ್ ಮತ್ತು ಕಂಪ್ಯೂಟರ್ನ ಆನ್ ಮಾಡಿ ಸ್ಪೇಸ್ಗೆ ಕನೆಕ್ಟ್ ಮಾಡ್ತಾನೆ. ಆಗ ಇದ್ದಕ್ಕಿದ್ದಂತೆ ಮನೆ ಹೊರಗಡೆ ಪೊಲೀಸರು ಬಂದು ವಾಕಿಟಾಕಿಯಲ್ಲಿ ಕೂಗೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಕಡೆ ಸರ್ಚ್ ಲೈಟ್ ಬಿಡ್ತಾರೆ. ನಾನು ನಿಮ್ಮ ಮನೇನ ಸುತ್ತುವರೆದಿದ್ದೇವೆ, ದಯವಿಟ್ಟು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿಬಿಡಿ ಅಂದಾಗ ಎಲ್ರಿಗೂ ಭಯ ಆಗೋದಕ್ಕೆ ಶುರು ಆಗುತ್ತೆ. ಆಗ ಪೊಲೀಸ್, ನಾನು 3 ಸಲ ಕೂಗ್ತೀನಿ, ಬಂದು ಸರೆಂಡರ್ ಆಗಿ, ಇಲ್ಲಾಂದರೆ ನಿಮ್ಮ ಮೇಲೆ ಫೈರ್ ಮಾಡಬೇಕಾಗುತ್ತೆ ಅಂದಾಗ ಅವ್ರ ತಾಯಿ ಮಕ್ಕಳು ನಾಯಕಿ ಎಲ್ಲರೂ ಹೊರಗಡೆ ಬರ್ತಾರೆ. ಆಗ ರೋಹಿತ್ ಮತ್ತೆ ಚೀಲದಲ್ಲಿ ಜಾದನ ಹಾಕಿ ಮನೆ ಹಿಂದೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಆಗ ಮನೆ ಹಿಂದೆ ಕೂಡ ಪೊಲೀಸರು ಬಂದು ಅವನ್ನ ಕ್ಯಾಚ್ ಮಾಡ್ತಾರೆ. ಆಗ ರೋಹಿತ್ ಸಿಕ್ಕಾಕೊಳ್ತಾನೆ. ನಂತರ ಅಲ್ಲಿದ್ದ ಪೊಲೀಸರು, ಜನಗಳು, ಸೈಂಟಿಸ್ಟರು ಎಲ್ಲ ಜನಗಳು ಸೇರಿ ಮೊದಲೇ ಬಾರಿಗೆ ಆ ಜಾದನ ಗಾಬರಿಯಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅನ್ನೋಷ್ಟರಲ್ಲಿ ಪೊಲೀಸ್ ಹೇಳ್ತಾನೆ, ಅದನ್ನು ನಮಗೆ ಒಪ್ಪಿಸ್ಬಿಡು, ಸುಮ್ಮನೆ ತೊಂದರೆ ಕೊಡಬೇಡ, ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿನ ಅರೆಸ್ಟ್ ಮಾಡ್ತೀವಿ, ನಿನ್ನನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಅಂದಾಗ ರೋಹಿತ್ ಹೇಳ್ತಾನೆ, ನನ್ನ ಪ್ರಾಣ ಹೋದರೂ ಸರಿನೇ ಇದನ್ನು ನಿನಗೆ ಒಪ್ಸಲ್ಲ ಅಂತಂದಾಗ ಪೊಲೀಸರು ಗನ್ ಪಾಯಿಂಟ್ ಮಾಡಿ ಅವನ ಹತ್ರ ಬಂದು ಅವನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆದರೂ ಅವನು ಅದನ್ನು ಬಿಟ್ಟು ಕೊಡದೆ ಏಡು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಕೆಲವು ಸಮಯ ಹೊಡೆದಾಟದ ನಂತರ ರೋಹಿತ್ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ. ಆಗ ಮೇಲೆಯಿಂದ ಒಂದು ಬಲೆ ಹಾಕಿ ಆ ಜಾದುನ ಹಿಡ್ಕೊಂಡು ಹೋಗ್ತಾರೆ. ಮುಂದಿನ ದೃಶ್ಯದಲ್ಲಿ ರೋಹಿತ್ಗೆ ಎಚ್ಚರ ಆಗಿರುತ್ತೆ. ಆಗ ಅವನ ಮನೇಲಿರ್ತಾನೆ. ಅವ್ರ ತಾಯಿ ಕೇಳ್ತಾನೆ, ಜಾದು ಎಲ್ಲಿ ಇದೆ ಅಂತ. ಆಗ ಅವ್ರ ತಾಯಿ ತುಂಬ ನೋವಿನಿಂದ ಹೇಳ್ತಾಳೆ, ಅದು ನಮ್ಮನ್ನ ಬಿಟ್ಟು ಹೋಯ್ತು ಅಂತ. ಆಗ ಅಲ್ಲಿದ್ದಂಥ ಡ್ರೈವರ್ ಅದನ್ನು ದಿಲ್ಲಿಗೆ ತೊಗೊಂಡು ಹೋಗ್ತಿದ್ದಾರೆ, ಇನ್ನು ಮುಂದೆ ಜಾದು ನಮ್ಮ ಕೈ ತಪ್ಪಿತು, ಅದು ನಿಮ್ಮ ಜೊತೆ ಇಷ್ಟೊಂದು ಸ್ನೇಹ ಬೆಳೆಸಿದ್ದೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಆಗ ಅವ್ರ ತಾಯಿ ಹೇಳ್ತಾಳೆ, ಇವತ್ತು ನೀನು ಈ ಥರ ಇರೋದಕ್ಕೆ ಅದೇ ಕಾರಣ, ನಿನಗೆ ಈ ಶಕ್ತಿ ಬುದ್ಧಿ ಬರೋದಕ್ಕೆ ಏಲಿಯನ್ನೇ ಕಾರಣ, ಹೋಗಿ ಅದನ್ನು ಕಾಪಾಡುವಂಥ ಬುದ್ಧಿವಾದ ಹೇಳ್ತಾಳೆ. ಮುಂದಿನ ದೃಶ್ಯದಲ್ಲಿ ಅವ್ರ ತಾಯಿ ಮಾತನ್ನು ಕೇಳಿದ ರೋಹಿತ್ ಅದನ್ನು ಕಾಪಾಡೋದಕ್ಕೆ ಓಡೋಡಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಅವನು ಹೋಗ್ತಿದ್ದಂಗೆ ಪೊಲೀಸ್ ಫೋರ್ಸ್ ಯೂಸ್ ಮಾಡಿ ಒಂದು ದೊಡ್ಡ ಕಂಟೈನರ್ನಲ್ಲಿ ಆ ಏಲಿಯನ್ನ ಕರೆದುಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ರೋಹಿತ್ ಅಲ್ಲಿ ಹೋಗಿ ಅಲ್ಲಿರುವಂಥ ಎಲ್ಲ ಸಿಚುವೇಶನ್ನ ನೋಡಿ ಅಲ್ಲಿರೋ ಪೊಲೀಸರ ಜೊತೆ ಫೈಟ್ ಮಾಡಿ ಅದನ್ನು ಕಾಪಾಡ್ತಾನೆ. ಮೊದಲೇ ರೋಹಿತ್ ಕಂಪ್ಯೂಟರ್ ಆನ್ ಮಾಡೋದ್ರಿಂದ ಎಲ್ಲ ಲೈಟ್ಸ್ಗಳು ಆಫ್ ಆಗಿ ಇಡೀ ಊರೇ ಕತ್ಲಾಗುತ್ತೆ. ಆಗ ರೋಹಿತ್ ಆ ಎಲೆಯನ್ನ ಒಂದು ಪೊಲೀಸ್ ಜೀಪಲ್ಲಿ ಹಾಕ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಆಗ ಅದನ್ನು ಪೊಲೀಸ್ ನೋಡಿ ಅವನ ಮೇಲೆ ಫೈರ್ ಮಾಡ್ತಾರೆ. ಆದರೂ ಅವನು ಹೇಗೋ ತಪ್ಪಿಸ್ಕೊಂಡು ಆ ಕಾರಲ್ಲಿ ಅದನ್ನು ಹಾಕ್ಕೊಂಡು ಹೋಗ್ಬಿಡ್ತಾನೆ. ಆಗ ಪೊಲೀಸರು ಕೂಡ ಅವನನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ರೋಹಿತ್ನ ಸ್ನೇಹಿತರು ಬಂದು ಅವನ ಕಾರನ್ನ ಅಡ್ಡಗಟ್ಟಿ ನಾವು ಬರ್ತೀವಿ ಅಂತ ಹೇಳಿದಾಗ ಆ ಕಾರ್ ಒಳಗಡೆ ಎಲ್ಲರೂ ಕೂತ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಪೊಲೀಸರು 5-6 ಜೀಪ್ನಿಂದ ಬರೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಪೊಲೀಸರು ಒಂದು ಕಟ್ಟಿಗೆ ಬ್ರಿಡ್ಜಿಗೆ ದೂರಿಂದ ಫೈರ್ ಮಾಡ್ತಾರೆ. ನಂತರ ಬ್ರಿಡ್ಜ್ ಬ್ಲಾಸ್ಟ್ ಆಗ್ತಿದ್ದಂಗೆ ಪೊಲೀಸರು ಹತ್ತಿರ ಬಂದು ನೋಡ್ತಾರೆ. ಆ ಕಾರ್ನಲ್ಲಿ ರೋಹಿತ್ನ ಸ್ನೇಹಿತರು ಇರ್ತಾರೆ ಹೊರತು ಏಲೇನಾಗಲಿ ರೋಹಿತ್ ಆಗಲಿ ಇರೋದಿಲ್ಲ. ಪೊಲೀಸ್ ಕೇಳ್ತಾನೆ, ರೋಹಿತ್ ಎಲ್ಲಿ ಅಂತ. ಹುಡುಗರು ಗೇಲಿ ಮಾಡಿಕೊಂಡು ಹಾಕ್ಬಿಡ್ತಾರೆ. ರೋಹಿತ್ ಆ ಕಾರ್ನಿಂದ ತಪ್ಪಿಸ್ಕೊಂಡು ತನ್ನ ಸ್ನೇಹಿತರು ಕೊಟ್ಟರು ಸಣ್ಣ ಸೈಕಲ್ ಮೇಲೆ ಅದನ್ನು ಕೂರಿಸ್ಕೊಂಡು ಮುಂದೆ ಹೋಗ್ತಿರ್ತಾನೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಆಕಾಶದಿಂದ ತಟ್ಟೆ ಬರೋ ಸಿಗ್ನಲ್ ಆ ಜಾದುವಿಗೆ ಗೊತ್ತಾಗುತ್ತೆ. ಆಗ ಜಾದು ಕೈ ಮಾಡಿ ತೋರಿಸುತ್ತೆ. ಮುಂದೆ ಸ್ವಲ್ಪ ಸಮಯದಲ್ಲಿ ಆಕಾಶದಿಂದ ದೊಡ್ಡ ತಟ್ಟೆ ಒಂದು ಅವನ ಕಣ್ಣು ಮುಂದೆ ಬೃಹದಾಕಾರವಾಗಿ ಕೆಳಗಡೆ ಲ್ಯಾಂಡ್ ಆಗೋದಕ್ಕೆ ಶುರು ಆಗುತ್ತೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಒಂದು ಜಾಗದಲ್ಲಿ ಲ್ಯಾಂಡ್ ಆಗಿ ಅದರಿಂದ ಜಾದು ಥರನೇ ಇರೋ 100 ಏಲಿಯನ್ಗಳು ಹೊರಬರೋದಕ್ಕೆ ಶುರು ಆಗುತ್ತೆ. ಇದನ್ನು ನೋಡಿದಂಥ ರೋಹಿತ್ಗೆ ತುಂಬ ಆಶ್ಚರ್ಯ ಮತ್ತು ಸಂತೋಷ ಆಗುತ್ತೆ.
ಆಗ ಎಲ್ಲ ಜಾದುಗಳು ಬಂದ ತಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಂಡು ನೀನು ಹೋಗ್ಬಾ ಜಾದು, ನಿಮ್ಮಿರ ಸ್ನೇಹ ಹೀಗೆ ಮುಂದುವರಿಯುತ್ತೆ ಅಂತ ಅಂದಾಗ ಅದು ತುಂಬ ಫೀಲ್ ಮಾಡೋದಕ್ಕೆ ಶುರು ಆಗುತ್ತೆ. ಇಬ್ಬರು ಕಣ್ಣೆಲ್ಲ ನೀರು ಬಂದು ಥ್ಯಾಂಕ್ ಯು ಅಂತ ಜಾದು ವಾಪಸ್ ಹೇಳಿ ಆ ತಟ್ಟೆ ಒಳಗಡೆ ಹೋಗುತ್ತೆ. ಆಗ ಆ ತಟ್ಟೆ ಅಲ್ಲಿಂದ ಪಾಸ್ ಆಗುತ್ತೆ ವಾಪಸ್ ಆಕಾಶಕ್ಕೆ. ಆ ತಟ್ಟೆ ಆಕಾಶಕ್ಕೆ ಹಾರೋದನ್ನು ಒಂದು ಕಡೆ ನಿಂತ್ಕೊಂಡು ರೋಹಿತ್ ತುಂಬಾ ಫೀಲ್ ಮಾಡ್ತಾನೆ. ಅವನಿಗೆ ದುಃಖ ಉಮ್ಮಳಿಸಿ ಬರ್ತಾ ಇರುತ್ತೆ. ಹಾಗೆ ನೋಡ್ತಿದ್ದಂಗೆ ತಟ್ಟೆ ಆಕಾಶಕ್ಕೆ ಹಾರಿ ತುಂಬ ಚಿಕ್ಕದಾಗಿ ಚುಕ್ಕೆ ಥರ ಪಾಸ್ ಆಗುತ್ತೆ. ಆಗ ರೋಹಿತ್ಗೆ ಕಣ್ಣು ಮತ್ತೆ ವಾಪಸ್ ಮಂಜಾದಾಗೆ ಕಣ್ಣು ಕುರುಡಾಗಿರೋ ಹಾಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಮುಂದಿನ ದೃಶ್ಯದಲ್ಲಿ ರೋಹಿತ್ ಮೇಯರನ್ನು ಅರೆಸ್ಟ್ ಮಾಡಿ ಕೊನೆಗೆ ಅವನು ಕೊಡೋ ಉತ್ತರದಿಂದ ರಿಲೀಸ್ ಮಾಡಿರ್ತಾರೆ. ಕಾನೂನು ಕೂಡ ಅವನಿಗೆ ತಲೆಬಾಗಿರುತ್ತೆ. ಯಾಕೆಂದರೆ ಅನ್ಯಗ್ರಹದಿಂದ ಬಂದಿರೋ ಜೀವಿ ಜೊತೆ ಸ್ನೇಹ ಮಾಡಿ ವಾಪಸ್ ಅದನ್ನು ಯಾವುದೇ ತೊಂದರೆ ಇಲ್ಲದೆ ತನ್ನ ಗ್ರಹಕ್ಕೆ ಕಳಿಸಿರೋದ್ರಿಂದ ಅವನು ಆ ಊರಿನ ಜನಕ್ಕೆ ಹೀರೋ ಆಗಿರ್ತಾನೆ. ಕೊನೆಗೆ ಅವನನ್ನು ಸನ್ಮಾನ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅದರಲ್ಲಿಯೂ ಕೂಡ ಅವನು ಏನೂ ಮಾತನಾಡದೆ ಆಕಾಶದ ಕಡೆ ನೋಡಿ ಥ್ಯಾಂಕ್ ಯು ಜಾದು ಅಂತ ಹೇಳ್ತಾನೆ. ಸ್ನೇಹಿತರೆ, ಕೊನೆಯ ದೃಶ್ಯದಲ್ಲಿ ರೋಹಿತ್ ಮತ್ತು ಹೀರೋಯಿನ್ ಒಂಥರ ಫೀಲಿಂಗ್ಸಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ರೋಹಿತ್ ಮಾತ್ರ ತನ್ನ ಜಾದು ಬಿಟ್ಟು ಹೋಗಿರೋ ಚಿಂತೆಯಲ್ಲೇ ಇರ್ತಾನೆ. ಆಗ ಅವಳು ಕೇಳ್ತಾನೆ, ಯಾಕೆ ಇನ್ನೂ ಜಾದೂನ ಚಿಂತೆಯಲ್ಲಿ ಇದೆಯಾ? ತಲೆ ಕೆಡಿಸ್ಕೋಬೇಡ, ಅದು ನಿನಗೆ ಮತ್ತೆ ಸಿಗುತ್ತೆ. ನೀನು ನೋಡೋದಕ್ಕೆ ಜಾದು ಬಂದೇ ಬರುತ್ತೆ ಅಂತ ಅಂದಾಗ ಹಿಂದುಗಡೆಯಿಂದ ಆ ಊರಿನ ವಿಲನ್ ರಾಜ ಬಂದು ಅವನ ಸ್ನೇಹಿತರ ಜೊತೆ ಕಾಡಿಸೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ಬಾಲಿಂದ ಒದಿತಾನೆ. ಆಗ ತುಂಬ ಕೀಳಾಗಿ ಮಾತಾಡ್ತಾನೆ. ಅವನನ್ನ ಕಿಂಡಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಹೀರೋಯಿನ್ ಅವನ ಮಾತಿಗೆ ತಲೆ ಕೆಡಿಸ್ಕೊಬೇಡ, ಅವನೊಬ್ಬ ಲೋಫರ್ ಅಂತ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಆದರೂ ಕೂಡ ಅವಳ ಬಗ್ಗೆನೂ ತುಂಬ ಕೀಳಾಗಿ ಮಾತಾಡ್ತಾನೆ. ಆಗ ರೋಹಿತ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಆ ಬಾಲ್ಗೆ ಜಾಡಿಸಿ ಒದಿತಾನೆ ಜೋರಾಗಿ. ಅದು ಆ ವಿಲನ್ಗೆ ಹೊಡೆದು ಅವನು ದೂರ ಹೋಗಿ ಬೀಳ್ತಾನೆ. ಆ ಬಾಲ್ ಕೂಡ ಆಕಾಶದ ತಿರುಗಿ ಹೋಗುತ್ತೆ. ಆಗ ಹೀರೋನಿಗೆ ತುಂಬ ಖುಷಿ ಆಗುತ್ತೆ. ಅದನ್ನು ರೋಹಿತಿಗೆ ತೋರಿಸ್ತಾರೆ. ರೋಹಿತ್ ಮಾತ್ರ ಸರಿಯಾಗಿ ನೋಡೋದಕ್ಕಾಗಲ್ಲ, ಯಾಕೆಂದರೆ ಕಣ್ಣು ವಾಪಸ್ ಮಂಜಾಗಿರ್ತವೆ. ಆಗ ಸ್ಪೆಕ್ಟ್ ತೆಗೆದು ನೋಡ್ತಾನೆ, ತುಂಬ ಕ್ಲಿಯರಾಗಿ ಕಾಣಿಸ್ತವೆ. ಮತ್ತೆ ಖುಷಿ ಆಗುತ್ತೆ, ನನ್ನ ಜಾದು ನನಗೆ ಹೆಲ್ಪ್ ಮಾಡೋದ ಅಂತ. ಆಗ ಹೀರೋಯಿನ್ ಮತ್ತು ರೋಹಿತ್ ಇಬ್ಬರು ತುಂಬ ಖುಷಿಯಿಂದ ಸಂತೋಷನ ವ್ಯಕ್ತಪಡಿಸ್ತಿರ್ಬೇಕಾದ್ರೆ ಆ ರೋಹಿತ್ ಆಕಾಶದ ಹತ್ರ ಒಂದು ಸಣ್ಣ ಚುಕ್ಕೆನ ತೋರಿಸ್ತಾನೆ. ಆಗ ಹೀರೋಯಿನ್ ನೋಡ್ತಾಳೆ, ಆ ಚುಕ್ಕೆನೆ ಸಣ್ಣ ಪ್ಲೇಟ್ ಥರ ಕಾಣಿಸುತ್ತೆ. ಆಗ ರೋಹಿತ್ ತುಂಬ ಖುಷಿಯಿಂದ ಹೇಳ್ತಾನೆ, ಥ್ಯಾಂಕ್ ಯು ಜಾದು, ಥ್ಯಾಂಕ್ ಯು ಅಂತ. ಸ್ನೇಹಿತರೆ, ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಬರ್ತೀನಿ. ನಮಸ್ಕಾರ.